ನಮ್ಮವರ ಮುಂದೆ ನೀನೇನು ಹೇಳಿದೆ? ನಿಮ್ಮ MLA ಲಂಚಕೋರ ಸರ್ಕಾರದ ಕೆಲಸವನ್ನು ತಮ್ಮವರ ಹೆಸರಿನಲ್ಲಿ ಗುತ್ತಿಗೆ ನೀಡಿ ಒಟ್ಟಿ ಕಾಗದ ಪತ್ರವನ್ನು ಸೃಷ್ಟಿಸಿ ಸರ್ಕಾರದ ದುಡ್ಡನ್ನು ನುಂಗಿ ನೀರು ಕುಡಿಯುತ್ತಾನೆ. ಹಾಗೆ ಬಾಯಿಗೆ ಬಂದಂತೆ ಕೀಚಿಕೊಂಡಿರುವೆ ಅಂತ ಕರೆಯ ಕರೆದುಕೊಂಡು ಬರುತ್ತೇನೆ. ಅವನಲ್ಲಿ ಆ ಬಡ ಬಿಕಾರಿ ಬಸವರಾಜ ರೈತ ಸಂಘದ ಅಧ್ಯಕ್ಷ. ಈಗಲೇ ಹೋಗಿ ಕರೆದುಕೊಂಡು ಬರುತ್ತೇನೆ. ಸಾಹೇಬ್ರ, ಅವನ್ ಹೆಂಡತಿ ಗೀತಾನ ಕರೆಸಿ ಒಂದು ವಿಚಾರ ಮಾಡಿ ನೋಡನ್ರಿ. ಅಕ್ಕಿನ ಕೈ ಹಿಡ್ದಂಗೆ ಕಾಂತತಿ. ಏನೋ ನಮ್ಮ ದಾರಿ ಬಂದ್ರು ಬರ್ಬೋದ್ರಿ ಸಾಹೇಬ್ರ. ನಮಸ್ಕಾರ ಸಾಹೇಬರಿಗೆ. ನಮಸ್ಕಾರ ಸಾಹೇಬರಿಗೆ. ನಿನ್ನ ನಮಸ್ಕಾರಕ್ಕೆ ಬೆಂಕಿ ಹಚ್ಚು. ಎಲ್ಲಿ ಈ ಸಲ ನಮ್ಮ ವಿರುದ್ಧ ಪ್ರಚಾರ ಮಾಡಕತ್ತಿ ಅಂತ? ಹೌದು, 5 ವರ್ಷಗಳಿಂದ ಸತತವಾಗಿ ನೀನೇ ಮೇಲೆಯಾಗಿ ಯಾವ ಕೆಲಸವೂ ಮಾಡಿಲ್ಲ. ಬರಗಾಲದಿಂದ ರೈತರ ಬಾಳು ಅಧೋಗತಿಯಾಗಿದೆ. ನಮ್ಮ ರೈತ ಸಂಘದವರು ಈ ಸಲ ಬೇರೆ ಪಕ್ಷವನ್ನು ಆಶಿತರೋಣ ಅಂತ ತೀರ್ಮಾನಿಸಿದ್ದೇವೆ. ನೋಡು ಬಸವರಾಜ, ಊರು ಚಿಂತೆ ಮಾಡಿ ಮುಲ್ಲಾಸಾಗಿದಂತೆ ನೀನೇಕ ಚಿಂತೆ ಮಾಡುತ್ತಿರುವೆ. ನಮ್ಮ ವಿಷಕಂಠ ಹೇಳಿದಂತೆ ನಿನಗೆ ಬೇಕಾದಷ್ಟು ದುಡ್ಡು ಕೊಡುತ್ತೇನೆ, ತೆಗೆದುಕೊಂಡು ಸುಮ್ಮನೆ ಬಿಡು. ದುಡ್ಡಿಗಾಗಿ ಆಶೆ ಪಡೋಣಲ್ಲೋ ಈ ಬಸವರಾಜ. ಏನಿದ್ದರೂ ದುಡಿದು ತಿನ್ನುವ ಜಾತಿ ನಮ್ಮದು. ದೇವರು ನಮಗೆ ಕೈಗಳನ್ನು ಕಟ್ಟಿದ್ದಾನೆ. ಲಂಚದ ಆಶೆಗಾಗಿ ಬೆಲೆ ಕೊಡೋಣಲ್ಲೋ ಈ ಬಸವರಾಜ. ತಮ್ಮ ಬಸವರಾಜ, ಮನಿಗೆ ಬಂದು ಭಾಗ್ಯದ ಲಕ್ಷ್ಮಿನ ಯಾಕೆ ಬ್ಯಾಡ ಅಂತಿಲಿ ತಮ್ಮ? ಸೋಮ ರೊಕ್ಕ ತಗೊಂಡ ನಿನ್ನ ಪಾಡಿಗೆ ನೀ ಇದ್ದು ಬಿಡ್ಲಿ ತಮ್ಮ. ಯಾಕ ಊರು ಸಾಬರಿ ನಿನ್ಗೆ ಯಾಕೆ ಬೇಕಲಿ ತಮ್ಮ? ಅದ ಶಕ್ತಿ ಇನ್ನೊಂದ್ಸಲ ಮಾತನಾಡಿದ್ದಾದರೆ ಈ ಟೋಪಿ ಆಕಾಶ ಎಚ್ಚರ. ಹೊಚ್ಚುಕೊಂಡು ಸುಮ್ಮನೆ ನಿನ್ನ ಪಾಡಿಗೆ ಆಯ್ತು ಬಿಡು. ಎಲ್ಲರಿದ್ದರೆ ಹುಚ್ಚು ನಾಯಿ ಅಂತ ಬಂದು ಹಾಕಿಬಿಡುವೆ. ಈ ಕಾಳಿಂಗರಾಯನ ಕೋಪಕ್ಕೆ ಗುರಿಯಾಗಬಲ್ಲ. ತುತ್ತು ಅನ್ನಕ್ಕೂ ಗತಿ ಇಲ್ಲದ ಬಡವ ನಿನಗೆ ಇಷ್ಟು ಸೊಕ್ಕು ಇರಬೇಕಾದ್ರೆ ಬೆಂಗಳೂರಿನಿಂದ ದಿಲ್ಲಿಯವರೆಗೂ ಬೆಳೆದಿರುವ ಈ ಕಾಳಿಂಗರಾಯನಿಗೆ ಎಷ್ಟಿರಬೇಕು? ನಿಮ್ಮಂತ ಭವ್ಯ ರಾಜಕಾರಣಿಗಳಿಗೆ ತಕ್ಕ ಉತ್ತರ ನೀಡಬೇಕೆಂದು ಬಂದಿದ್ದೇನೆ ಬಸವರಾಜ. ಕಂಡ ಹಣದ ಆಶೆಗೆ ಸಪ್ಪದಿಗೆ ಆಶೆ ಪಡೋಣಲ್ಲ ಈ ಬಸವರಾಜ. ಏನಿದ್ದರೂ ಗೌರವ ಸುರಿಸಿ ದುಡಿದು ತಿನ್ನುವ ಜಾತಿ ನಮ್ಮದಲೇ. ನಿಮ್ಮಂತ ಸರ್ಕಾರಿ ಖಜಾನೆಯನ್ನು ಕೊಳ್ಳೆ ಹೊಡೆದು ಕಳ್ಳ ಕೈಮರು ನಾವಲ್ಲೇ ಬಂಡ ಸುಳಿಯ ಮಗನೇ. ಮಿಸ್ಟರ್ ವಿಷಕಂಠ, ಮೈಂಡ್ ಇಟ್. ನೋಡು ಬಸವರಾಜ, ಕೊನೆಯದಾಗಿ ಹೇಳುತ್ತೇನೆ, ನೀನಾಗಿ ಸುಮ್ಮನಿರಬೇಕು. ಇಲ್ಲದಿದ್ದರೆ ತುಂಡು ತುಂಡಾಗಿ ಕತ್ತರಿಸಿ ನಮ್ಮ ತೋಟದ ನಾಯಿಗಳಿಗೆ ಹಾಕಬೇಕಾಗುವುದು. ಮುಟ್ಟು ನೋಡ್ರಿ, ಈ ಬರಣ ಮೇಲೆ ಹರಿತಿರೋದು ಅದರ ರಕ್ತ ಅಲ್ಲ. ಬೆವರು ಸುರಿಸದೆ ಸರ್ಕಾರದ ದುಡ್ಡನ್ನು ತಿನ್ನದೆ
ಹೊಳ್ಳ ಕೈಮರು ರಕ್ತ ನಿಮ್ಮದಲ್ಲಿ ಹಾದ ರಕ್ತ ಬಂಡ ಸುಳಿಯ ಮಗನೇ. ನಮ್ಮ ದನಿಯಾರಿಗೆ ಆಧಾರ ರಕ್ತ ಇರುತ್ತಲ್ಲಿ ಲೇಖರ್ಯ ಕೆಳಗಿಳಿಸು ಕೊಡ್ಲಿಯನ್ನ. ದನಿಯಾರ ನೀವೇನಂತ ಸುಮ್ಮನೆ ಬಿಟ್ಟಿದ್ದೇನೆ. ಇಲ್ಲದಿದ್ದರೆ ಇವನ್ನ ಕತ್ತರಿಸಿ ಹಾಕಿ ಬಿಡುತ್ತೇನೆ. ಒಟ್ಟಲೆ ಹಾಲು ಕುಟ್ಟಿದ ಸುಳಿಯ ಮಗನ ಅಣ್ಣ ಕಡಿತೀಯ. ಮಾಡಿಕೊಂಡ ಮಡಿಯನ್ನು ಮಾರಿಕೊಂಡು ನಿಮ್ಮಂತ ಬಂಡ ಗಂಡಸರ ಮೇಲೆ ಹರಿತಿರುವುದು ಆಧಾರ ಆಗ್ತಲೇ ಹರಾಮ್ ಕೊಟ್ಟು ಸುಳಿಯ ಮಗನ. ಇನ್ನು ನಿನಗೆ 2-3 ದಿನ ಮಾತ್ರ ಟೈಮ್ ಕೊಟ್ಟಿರ್ತೇನೆ. ಅಷ್ಟರೊಳಗೆ ಒಂದು ತೀರ್ಮಾನಕ್ಕೆ ಬಾ. ಇಲ್ಲದಿದ್ದರೆ ನಿನ್ನ ಹಠವನ್ನೇ ಸಾಧಿಸುವುದಾದರೆ ನೀನು ಇರಬೇಕು ಒಂದು, ಇಲ್ಲ ನಾನು ಇರಬೇಕು. ಇವೆರಡರಲ್ಲಿ ಯಾವುದಾದ್ರು ಒಂದು ಆರಿಸಿಕೋ. ಕರಿಯ ಶೆಟ್ಟಿ ನಡ್ರಿ ಹೋಗೋಣ. ತಮ್ಮ ಬಸವರಾಜ, ನಿನಗೆ ಯಾಕೆ ಬೇಕಪ್ಪ ಇದೆಲ್ಲ ಅಂತೀನಿ. ಊರು ಸವರಿ ಬೆಂಕಿ ಕೊಳ್ಳ ಕಟ್ಕೊಂಡು ಸೈಡ್ ರೊಕ್ಕ ತಗೊಂಡ ಆ ಪಾಲಿದ್ದಾಲ ಮನಿ ಹಾಕ್ಸನಲ್ಲ ಅಂತ ಮನಿ ಹಾಕಿಸ್ಕೊಂಡ ಒಂದು ಕಾರ್ ಗಾಡಿ ತಗೊಂಡ ಇಲ್ಲಿ ತಮ್ಮ ಮಡ್ಡಿದ್ದಾರೆ ನಿಮ್ಮ ಮನಿ ನಿಮ್ಮಲ್ಲ ಇರ್ಬೇಕಲ್ಲ. ಅಲ್ಲಿಂದ ಮನಿ ಹಾಕಿಸ್ಕೊಂಡು ಆರಾಮಿದ್ದು ಬಿಡಿ ತಮ್ಮ. ನಿನಗೆ ಯಾಕೆ ಬೇಕಿದೆ ಸಾವಿರ ಗೀತ ಗೀತ ಗೀತ. ಏ ಶೆಟ್ಟಿ, ನಾನು ಮೊದಲ ಹೇಳಿ ನಿನಗೆ ನೀನು ಸುಮ್ಮನೆ ಹೋದರೆ ಸರಿ, ಇಲ್ಲವಾದರೆ ನಿನ್ನ ನಾಲಿಗೆಯನ್ನು ಸೀಳು ಬಿಡುವೆ. ನಿಮ್ಮಂತ ಕೆಲೆ ಹಿಡಿತರು ಈ ಭೂಮಿ ಮೇಲೆ ಬದುಕಲೇಬಾರದು. ಅಯ್ಯೋ ತಮ್ಮ, ನಾ ಒಳ್ಳೇದು ಹೇಳಿದ್ರು ನೀ ಯಾಕೆ ಹಿಂಗೆ ಸಿಟ್ಟಿಗೆ ಬರ್ತಿಲಿಪ್ಪ ತಮ್ಮ. ಕುಡ್ಗೋಲ್ಲ ಕುಂಬಳಕಾಯಿ ನಿನ್ನ ಕೈಯಾಗೈತಿ. ಅಡ್ಡರೆ ಹಚ್ಚ ಉದ್ದರಿ ಹಚ್ಚ, ನನಗೇನು ಹೌದೈತಿ. ಮಾಡಿದ್ದು ಅಂತಾರಲ್ಲ, ಅವ್ರು ಮಾಡಿದ್ದು ಅವ್ರು ಉಣೋದಂತ. ಹಂಗಾಕತ್ ನಿನ್ನ ಪರಿಸ್ಥಿತಿ. ನಾನು ನೋಡ್ತಂತ ನನ್ನ ಮಾತಾ ಕೇಳೋಲ್ಲ. ಏನು ಮಾಡೋದಿಲ್ಲ. ನೋಡಿದೀಯಾ ತಾಯಿ ಜಗರ ಲೀಲೆಯನ್ನು? ಪಾರ ಯುಗದಲ್ಲಿ ಕೌರವರು ಪಾಂಡವರು ಆಸ್ತಿಗಾಗಿ ರಾಮೇಶ್ವರನು ಹತನಾದನು. ಈ ಕಲಿಯುಗದಲ್ಲಿ ರಾಜಕೀಯ ಹಣದ ಆಶೆಗಾಗಿ ಹಣದ ಆಶೆಯನ್ನು ಹಚ್ಚಿ ಮತವನ್ನು ಪಡೆದುಕೊಂಡು ಆರಿಸಿ ಬಂದು ಬೆಂಗಳೂರಿನಲ್ಲಿ ಹೋಗಿ ಕುಳಿತುಕೊಳ್ಳೋರು. ಈ ಹಳ್ಳಿಯಲ್ಲಿರುವ ರೈತರಿಗೂ ಗೋಳು ಕೇಳೋರು ಯಾರು ತಾಯಿ? ಯಾರು? ನೀನೇ ಕಾಪಾಡಬೇಕು ತಾಯಿ, ನೀನೇ ಕಾಪಾಡಬೇಕು. ಈ ಬಡವನ ಈ ಪ್ರಜ್ಞಾವಂತರಾಗಿ ಒಳ್ಳೆ ಅಭ್ಯರ್ಥಿಗೆ ಓಟನ್ನು ಹಾಕಿ ಆರಿಸಿ ತರಬೇಕು. ಹೆಂಡ ಕಂಡದ ಆಶೆಗಾಗಿ ಮೋಸ ಹೋಗಿ ನಿಮ್ಮ ಅಮೂಲ್ಯವಾದ ಮತವನ್ನು ಕಳೆದುಕೊಳ್ಳಬೇಡಿ. ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ಈ ಕಾಳಿಂಗರಾಯನಿಗೆ ತಕ್ಕ ಪಾಠ ಕಲಿಸುತ್ತೇನೆ. ಅಂದ ಈ ಬಡವನವರ ಬಾಳು ಸ್ವಾರ್ಥಕ್ಕಾಗುವುದು. ಏನ್ ಮಾಡ್ಬೇಕ್ರಿ ಆ ಮುದುಕಗ? ಏನ್ ಮಾಡ್ಬೇಕ್ರಿ ಆ ಮುದುಕಗ? ಆ ಹುಡುಗಿ ಮದುವೆ ಹಾಕಿನಂತೇಳಿ ಹಠ ಆಡ್ದಾಳ. ಆದ್ರ ದೇವ್ರ ಹೊರ ಕೊಟ್ರು ಪೂಜಾರಿ ಹೊರ ಕೊಡ್ಲಂಗಾತ್ರಿ. ಅಂದಾಗೆ ಆ ಹುಡುಗಿ ಮದುವೆ ಹಾಕಿನಂತೇಳಿ ಹಠ ಆಡ್ದಾಳ್ರಿ. ಆ ಮುದುಕನ ಹೆಂಡತಿ ತಿರ್ಕೊಂಡ ಸತ್ ಬಿಟ್ಟಾಳ್ರಿ. ಅರೇ ವಯಸ್ಸಿನಾಗ ಅವನು ಹೆಂಡತಿ ಸತ್ ಬಿಟ್ಟಾಳ್ರಿ. ಉಪ್ಪುಣ ಜೀವ ಹೆಂಗ್ ಕಡಿಬೇಕ್ರಿ? ಆ ಮುದುಕ ಏನ್ ಮಾಡ್ಬೇಕ್ರಿಪ್ಪ? ಎಲ್ಲ ಗುಡ್ಡಕ್ಕೆ ಹೋಗಿ ಒಬ್ಬ ಗಣಸೊಪ್ಪನ ಕರ್ಕೊಂಡು ಬಂದ ಅವನ ಮೊಣಕಾಲ ಮುರಿಸ್ಲಿಕ್ಕಂದ್ರ ನಾನು ಹೆಸರು ಫೋಟೋಗ್ರಾಫರ್ ನಿಂಗಪ್ಪನ ಅಲ್ರಿ. ಚೇ ಸಾಕಾಗೋತ್ ನೋಡ್ರಿ ಪೊಲೀಸ್ ಕೆಲಸ. ಯಾಕಂದ್ರ ನಮ್ಮ ಸಾಹೇಬ್ರ ಆ ಕೇಸ್ ಈ ಕೇಸ್ ತೆಗಿ ಅಂತಾರ್ರಿ. ಅದ್ರಾಗ ಅವನ ಈಗಿನ ಹುಡುಗರ ಹುಡುಗ್ಯಾರ ಲವ್ ಮಾಡ್ತಾರ.
ಆಗ ಹುಡುಗಿನ ಮುಂದಕ್ಕೆ ತಂದ ಹುಡುಗ ಓಡಿ ಹೋಗ್ಬಿಡ್ತಾನ. ಆಗ ನಮ್ಮ ಸಾಹೇಬ್ರ ಹಿಡ್ಕೊಂಬರ್ರಿ ಅಂತ ನಮ್ಗ ಹೇಳ್ತಾರ. ಅಲ್ಲ, ಪ್ರೀತಿ ಮಾಡಿ ಓಡಿ ಹೋಗಾರ ಅವ್ರ, ಹಿಡ್ಕೊಂಬರವ್ರು ನಾವ. ಹಾ ಇರ್ಲಿ, ಇಲ್ಲಿ ಅದ ಒಂದು ಗಿರಾಕಿ ನಿಂತ ಕಾಂತತಿ, ವಿಚಾರ್ಸೋಣ. ಏ ತಮ್ಮ, ಯಾರ ನೀನ? ರಾತ್ರಿ ಹಿಂಗೆಲ್ಲ ನಿಂದ್ರಬಾರ್ದ, ನಡಿ ಹೋಗೋಣ ಸ್ಟೇಷನ್ಕ. ಓ ನೀನಾ ಫೋಟೋಗ್ರಾಫರ್ ನಿಂಗಾನ? ರಾತ್ರಿ ಹೊತ್ನಾಗ ಏನ್ಲಿ ನಿಂದ ಕೆಲಸ? ನಮಸ್ಕಾರಪ್ಪ ದೋಸ್ತ, ಆರಾಮ ಅದೇ ಇಲ್ಲ? ನೋಡು ದೋಸ್ತ, ಆರಾಮ ಅಂದ್ರ ಆರಾಮ, ಇಲ್ಲ ಅಂದ್ರೆ ಇಲ್ಲ. ನಿಮ್ಗೇನು ಬಿಡಪ್ಪ, ಸರ್ಕಾರ ನೌಕರಿ 30 ದಿನ ಆಗುವಷ್ಟ ತಡ, ಕೈ ತುಂಬ ರೊಕ್ಕ ಬಂದು ಬಿಡ್ತಾವ. ಎಲ್ಲ ಕರೆ ಬಿಡು, ಜೀವನಕ್ಕೆ ಸಮಾಧಾನ ಇಲ್ಲ. ರಾತ್ರಿ ತಿರುಗಿ ತಿರುಗಿ ನಿದ್ಗೆಟ್ಟ ಕಣ್ಣು ಅನ್ನೋದು ಕೆಂಪಾಗ್ಯಾವ. ಸರಿಯಾಗಿ ಊಟಿಲ್ಲ, ಸರಿಯಾಗಿ ನಿದ್ದಿಲ್ಲ. ಅಲ್ಲ ದೋಸ್ತ, ಒಟ್ಟಿಗೆ ಊಟ ಇಲ್ಲಂತಿ, ಕಣ್ಣಿಗೆ ನಿದ್ದಿಲ್ಲಂತಿ, ಯಾಕ? ಮನ್ಯಾಗ ಹೆಣ್ರು ಮಕ್ಕಳು ಯಾರಿಲ್ಲ, ಓಡಿ ಹೋಗ್ಯಾರು? ಎಲ್ಲ ನಡ್ಕೊಂತ ಹೋಗ್ಯಾರ. ಅಲ್ಲಿ ನನಗಿನ್ನೂ ಮದುವೆನ ಆಗಿಲ್ಲ, ಇನ್ನು ಹೆಂಡ್ರ ಮಕ್ಕಂದು ಎಲ್ಲಿಂದ ತರ್ಬೇಕ? ಏನ್ ಹುಡುಗರು ಮಾರ, ಇವ ಸೈಡ್ ಯಾವಾರ ಆಗಿಲ್ಲ ನಿನಗೊಂದು? ಈಗೆಲ್ಲ ಹಂಗೆ ಮಾಡಬಾರ್ಲಿ, ಕಾಲ ಭಾಳ ಸುಮಾರು ಐತಿ. ಈಗ ಮೊದಲ ದೊಡ್ಡ ಜಾಟ್ ಬಂದತಿ, ಅದಕ್ಕೆ ಔಷಧಿನ ಇಲ್ಲ. ಹೋಗ್ಲಿ ಬಿಡೋ ದೋಸ್ತ, ಹೆಂಗ್ ನಡದತ್ ನೀನು ಉದ್ಯೋಗ? ಏನೋ ಮದ್ವಿ ಗಿದ್ವಿ ಮುದಕ ಹುಡುಗಿ ಅಂತ ಒಬ್ಬನ ವಿಚಾರ ಮಾಡಕ್ ಕುಂತಿಲ್ಲ. ಏನಿಲ್ಲ ಬಿಡೋ ದೋಸ್ತ, ನಾನೊಂದು ಹುಡುಗಿ ಲವ್ ಮಾಡಕತ್ತಾನೆ. ಆ ಹುಡುಗಿ ಮದುವೆ ಆಗಕ್ಕ ಒಪ್ಕೊಂಡೈತಿ. ಅವ್ರ ಅಪ್ಪ ಒಂದ ಕಂಡೀಷನ್ ಹಾಕ್ಯಾನ. ನೀರಿಲ್ದ ದಾಡಿ ಮಾಡ್ಬೇಕಂತೇಳಿ ಕಂಡೀಷನ್ ಹಾಕ್ಯಾನ. ತಲಿ ಬೋಸನ್ನ ತಲಿ ಅದನ್ನ ಮಾಡ. ಆ ಮುದುಕನ ಹೆಂಡತಿ ತೀರ್ಕೊಂಡ್ ಸತ್ ಹೋಗ್ಯಾಳ. ಅದಕ್ಕ ನನ್ನ ಮಗಳನ್ನ ನಿನಗೆ ಮದುವೆ ಮಾಡಿ ಕೊಟ್ಟನೆ ಅಂದ್ರ ಮತ್ ನನಗ್ ಕೂಳ್ ಮಾಡಿ ಹಾಕಾರ ಯಾರಿಲ್ಲ ಅಂತೇಳಿ ನನಗೊಂದ್ ಲಗ್ನ ಮಾಡು, ಆಮ್ಯಾಗ ನನ್ನ ಮಗಳು ಕೊಡ್ತಾನಂತ ಹೇಳು. ಅದಕ್ಕ ನೀನ ಸಹಾಯ ಮಾಡ ದೋಸ್ತ, ನಾ ನಿನ್ನ ಸಹಾಯ ಮಾಡ್ತಾನೆ. ಹೇಳು ದೋಸ್ತ, ನೋಡೋಣ. ನೋಡ, ನೀ ಹೆಂಗಿದ್ರು ಪೊಲೀಸ್ ಅದಿ, ಒಂದ ಹುಡುಗಿ ರೂಪ ತಾಯಿ ಬಾ. ಅವಂಗ ಒಂದು ಒಳ್ಳೆ ಹುಡುಗಿ ತಂದನಂತ ಹೇಳಿ ಅವನ ಕೈಯಾಗ ಹೋಗಿ ಕೊಡ್ತಾನೆ. ನೀ ಬೇಸ ಕರ್ಕೊಂಡ್ ಹೋಗಿ ಬರ್ಮಾಪ್ನ ಆಡಿಸ್ಬೇಡ, ಹೆಟ್ಟಿ ತಗದ್. ಹಂಗಾರ ನಾನು ಒಂದು ಹುಡುಗಿ ಪ್ರೀತಿ ಮಾಡೀನಿ. ಆ ಹುಡುಗಿ ಕಂಡೀಷನ್ ಹಾಕ್ಯಾಳ, ಅದಕ್ಕೆ ಒಂದು ಸ್ವಲ್ಪ ದುಡ್ಡು ಕಡಿಮೆ ಅದಾವ. ಅದಕ್ಕೆ ನೀ ನನಗೆ ಸಹಾಯ ಮಾಡ್ಬೇಕು ದೋಸ್ತ. ನಾನು ಪಗಾರ ಆದ್ಕೊಳ್ಳೆ ವಾಪಸ್ ತಂದು ಕೊಡ್ತೀನಿ ನಿನಗ. ಅಲ್ಲಿ ದೋಸ್ತ, ನಮ್ಮ ಹುಡುಗಿ ಕಂಡೀಷನ್ ಹಾಕ್ಯಾಳ ಅಂದ್ರೆ ನಿಮ್ಮ ಹುಡುಗಿ ಕಂಡೀಷನ್ ಹಾಕ್ಯಾಳ. ಮತ್ತ ಒಂದ್ 3 ದಿನ ಇದಕ್ಕೆ ಹೋಗ್ಬೇಡ ಅಂತ ಹೇಳಿ ಹುಡುಗಿ. ಎಲ್ಲ ಮಕ್ಳಿ ತಕೋಬೇಡ ಅಂತ ಹೇಳ. ಇನ್ನೊಮ್ಮೆ ಜಾರಿಸ್ತೀರೇನ್ರಿ? ಕೊರಳು ತುಂಬಾ ಡಾಬಾ ಹಾಕಂತ ಹೇಳ್ಯಾಳ. ನಕ್ಲೇಸ, ಕಟಾನೆ, ಡಾಬಾ, ಇನ್ನೂ ಏನೋನು ಬೇಡ್ಯಾಳ. ದುಡ್ಡು ಕಡಿಮೆ, ನೀ ನನಗೆ ಸಹಾಯ ಮಾಡ್ಬೇಕು ನೋಡ್. ಮತ್ತ ನಿನಗ ಪಗಾರ ಆದ್ಕೊಳ್ಳೆ ವಾಪಸ್ ತಂದು ಕೊಟ್ಟು ಬಿಡ್ತಾನೆ. ಹಂಗಾರ ಹುಡುಗಿ ಹೆಸರು ಫೋಟೋ ತಂದೇನ? ಹುಡುಗಿ ಹೆಸರ ನಿಂಗವ್ವ ಅಂತ, ಬಾಳ ಕೆಂಪದಳಪ್ಪ, ಸಿನಿಮಾ ನಟಿ ಐಶ್ವರ್ಯ ರೈ ಇದ್ದಂಗದಾಳ. ಅಂದಂಗ ನಿಮ್ ಪ್ರೀತಿ ಹುಡುಗಿ ಹೆಸರು ಏನೋ ಅಂತಿಲ್ಲ? ನಮ್ಮ ಪ್ರೀತಿ ಹುಡುಗಿ ಹೆಸರು ನಿಂಗೆ. ಪ್ರೀತಿ ಹುಡುಗಿ ಹೆಸರು ನಿಂಗೆ ಅಂದಂಗ ನಾವಿಬ್ರು ಕೂಡಿ ಒಂದ ಹುಡುಗಿ ಪ್ರೀತಿ ಮಾಡಿದಂಗ ಆತ. ಅಲ್ಲೇ ದೋಸ್ತ, ನಿಂಗವ್ವ ನಿಂಗಪ್ಪ ಅಂತ ಹೆಚ್ಚಾಗ್ಯ ಎಷ್ಟಿಲ್ಲ ಈ ಊರಾಗ. ಆ ಊರಾಗ ಎಷ್ಟಿಲ್ಲ ನಿಂಗವ್ವ ನಿಂಗಪ್ಪ. ನೀನ್ ಚಿಂತೆ ಮಾಡಬೇಡ, ಆ ಹುಡುಗಿನ ಬೇರೆ ಈ ಹುಡುಗಿನ ಬೇರೆ. ನೀನ ನನಗ್ ಸಹಾಯ ಮಾಡ, ನಾನು ಸಹಾಯ ಮಾಡ್ತಾನೆ. ಹಂಗಾರ ನಾ ಹೊಕ್ಕಿನೇನ ದಾಡ ಆತೆ. ನಮ್ ಸಾಹೇಬ್ರ ದಾರಿ ಕಾಯ್ತಿರ್ತಾರ. ಬರ್ಲಿ ಏನ್ ದೋಸ್ತ? ಹೋಗು ದೋಸ್ತ. ಅಲ್ಲ ನಾವು ಹುಡುಗಿ ಮ್ಯಾಗ ಕಣ್ಣು ಹಾಕ್ಯ ಮಗನ, ಇವಾಗ ಹೆಂಗಾರ ಮಾಡಿ ಸಿಗದಂತೆ ಮೋಸ ಮಾಡಿ ಆ ಹುಡುಗಿ ಆರಿಸ್ಕೊಂಡು ಹೋಗ್ಲಿಕ್ಕಂದ್ರ ನನ್ನ ಹೆಸರು ಫೋಟೋಗ್ರಾಫರ್ ನಿಂಗಪ್ಪನ ಅಲ್ಲ. ಅಲ್ಲಿ ತೋರಿಸ್ರಿ. ಯಾಪೋ ಸಾಂಟು ಯಾವ ಸಾಟು ಏನು ಹೊಡೆದಾನ್ರಿ ಅಪ್ಪ ಪೊಲೀಸ್ ಅಪ್ಪ. ಮೈಯಾನ ಎಲ್ಲ ಒಂದು ಮುರಿದೋಗ್ಯವ. ಅವನ ಕೈ ಹಾಳಾಗಿ ಹೋಗ್ಲಿ, ಅವನ ಹೆಂಡತಿ ರಂಡೆ ಆಗಲಿ. ಯವ್ವ ಮಗಳ ಬೇಗ ಬಾರು, ನೀನು ಅವನು ಎಲ್ಲಿದೆ?
ಕೆಂಪನಗಲ್ಲದ ಪೋರಿ ಒಳ್ಳೆ ನೋಡಬೇಡ ನನ್ನ ಮಾರಿ ಕೆಂಪನಗಲ್ಲದ ಪೋರಿ ಒಳ್ಳೆ ನೋಡಬೇಡ ನನ್ನ ಮಾರಿ ಕೈ ಮಾರು ತಗೊಂಡಾಗ ನೀನಗಬೇಡ ನನ್ನ ನೋಡಿ ಮಾವ ಬರ್ತಾಳ್ರಿ ಒಳಗೆ ಬಾಳ್ರಿ ಮಗಳು ಬರೋದು ಹಾಕೊಳ್ಳಿ ಸ್ವಲ್ಪ ಲೇಟ್ ಆಗತ್ತೆ ಕಮ್ಮಂದ ಒಂದು ರಿಕಾರ್ಡ್ ಆರಂಭ ಇಬ್ರು ಡ್ಯಾನ್ಸ್ ಮಾಡೋಣ ನೋಡೋಣ ಅಯ್ಯೋ ಕಮ್ಮಂದ ಹೋಗುತ್ತಾರ ತಡಿ ಹೋಗುತ್ತಾರ ನನ್ನ ಮಗಳ ಚಂದ ಒಂದ್ ರಿಕಾರ್ಡ್ ಹೋಗಿ ನೋಡೋಣ ಏನ ನೋಡಿ ಅಲ್ಲಿ ಬೆಳತಾನ ಯಪ್ಪ ಏನಾಗೈತ ನಿನ್ನ ಸೊಂಟ ಆ ಹುಡುಗಿ ಏನು ಮಾಡ್ಯಾಳ ಶಿಸ್ತ ಮೈಯಾನೆಲ್ಲ ಮುರಿದಾರು ನಿನ್ನ ಮದುವಂಕರ ಆತ ಕಮ್ಮಗ ಡ್ಯಾನ್ಸ್ ಹೊಡಿತೀವಿ ಮತ್ತೆ ನಡನ ಮುರಿದ್ರ ನಂದ ಹೊಡಿರಲ್ಲ ಮತ್ತೆ ಬಿಡ್ರಿ ಬಿಡ್ರ ಇನ್ನೊಂದು ಬಿಟ್ಟ ಬಿಡ್ರ
ಸಾಕು ಬಿಡ್ರ ನೋಡ್ ಮತ್ತೆ ಹೂ ಅಂದ್ರ ಹೋಗೋನು ಬ್ಯಾಡ ಅಂದ್ರ ಬಿಡೋಣ. ಪಂಚಮಿಗೆ ಬಂದಾಗ ಬಿಟ್ಟು ಆದವು ನನ್ನ ಗೆಳೆಯ. ಪಂಚಮಿಗೆ ಬಂದಾಗ ಬಿಟ್ಟು ಆದವು ನನ್ನ ಗೆಳೆಯ. ಪಂಚಮಿಗೆ ಬಂದಾಗ ಬೆಟ್ಟ ನನಗೆ ದವಾಖಾನೆಗೆ ಬಂದು ನೋಡಿದರೆ ಯಾವ ಪೇಷಂಟವೂ ಇಲ್ಲ, ಹೆದ್ದಾರಿಯಲ್ಲಿ ಯಾವ ದುರಂತವೂ ನಡೆದಿಲ್ಲ. ಇದರಲ್ಲಿ ಏನೋ ಮೋಸ ಅಡಗಿದೆ. ಇಬ್ಬರು ಕೂಡಿ ಕದ್ದು ಕಾಮದ ನಾಡಲು ಆಡಿದ ನಾಟಕವಿರಬೇಕು. ನಾನು ಮನೆಗೆ ಹೋಗಿ ನೋಡಿದರೆ ಸತ್ಯ ತಾನಾಗಿಯೇ ಹೊರಬೀಳುತ್ತದೆ.
ಏಕೆ ಬಂದಿ ಕರೆದರೆ ಕಿವಿ ಕೇಳುವುದಿಲ್ಲವೇ? ಅದು ಅದು ಒಳಗೆ ಸ್ನಾನ ಮಾಡ್ಲಿಕ್ಕೆ ಹತ್ತಿದೆ. ನೀವು ಹೋಗಿದ್ದು ಕೇಳಿಸ್ಲಿಲ್ಲ ರೀ. ಅವನಲ್ಲಿ ಆ ವಿಷಕಂಠ. ಅವ್ರಾಗ್ಲಿ ನಿಮ್ ಹಿಂದೆಯೇ ಹೋದ್ರು. ಅವನ ಪಾದರಕ್ಷೆಗಳು ಇಲ್ಲೇ ಇವೆ. ಕರೆ ಹೇಳು ಕೈಯಾಳಿ, ಅಲ್ಪ ಸುಖಕ್ಕಾಗಿ ಮಾಡಿಕೊಂಡ ಗಂಡನಿಗೆ ಈ ರೀತಿ ಮೋಸ ಮಾಡುವುದಾ? ಮಿತ್ರ ದ್ರೋಹಿ, ಈ ರೀತಿ ಮಾತನಾಡಲು ಆಚಿಕೆ ಆಗುವುದಿಲ್ಲವೇ ನಿನಗೆ? ಏನು ಮಾಡುವುದು ಈ ಪಿಸಾಚಿಗಳನ್ನು? ಇವರನ್ನು ಕೊಂದು ಹಾಕಲಿ? ಬೇಡ, ಇವರನ್ನು ಕೊಂದು ನಾನೇಕೆ ಜೈಲು ಸೇರಬೇಕು? ಲೇ ಹಾದರಗಿತ್ತಿ, ನಡೆ ಅವನಿಂದೆ. ನನ್ನ ಮುಂದಿದ್ದರೆ ನಾನು ಏನು ಮಾಡಿದ್ದೇನೆ ನನಗೆ ಗೊತ್ತಿಲ್ಲ. ನಮ್ಮಂತ ಸುಂದರವಾದ ಸಂಸಾರದಲ್ಲಿ ಹುಳಿ ಹಿಂಡಿ ಅಣ್ಣ ತಮ್ಮಂದಿರ ದೂರ ಮಾಡಿದ ರಾಕ್ಷಸಿ ನೀನು. ಅದೇ ಕ್ಷಣ ನಿಲ್ಲಬೇಡ, ನಡೆಯಲಿಂದ. ನಿನ್ನಂತ ನಾಯಿ ನನ್ನ ಮನೆಯಲ್ಲಿ ಇರಬಾರದು. ಇದ್ದರೆ ನಾನು ಏನು ಮಾಡಿದ್ದೇನೆ ನನಗೆ ಗೊತ್ತಿಲ್ಲ. ಹೊರಟು ಹೋಗಿಲ್ಲಿಂದ. ನನ್ನನ್ನು ಕ್ಷಮಿಸ್ಬಿಡಿ. ನನ್ನ ಪಾದರಕ್ಷೆಗಳನ್ನು ಆ ಯೋಗ್ಯತೆ ನೀನು ಕಳೆದುಕೊಂಡಿದ್ದೀಯಾ? ಲೇ ವಿಷಕಂಠ, ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕಿದ ಕಳ್ಳ ಕರಿಮ ನೀನು. ಕಾಳಿಂಗರಾಯನ ವಿರುದ್ಧ ನಮ್ಮ ಅಣ್ಣ ಪ್ರಚಾರ ಮಾಡಿದನೆಂದು ಕೇಳಲಿಕ್ಕೆ ಹೋದರೆ ನಮ್ಮ ಕಬ್ಬಿನ ತೋಟಕ್ಕೆ ಬೆಂಕಿ ಹಚ್ಚಿ ನಮ್ಮ ಅಣ್ಣನ ಮೇಲೆ ಮಾನಹಾನಿ ಕೇಸು ಹಾಕಿ ಅವರನ್ನು ಜೈಲಿಗೆ ಕಳಿಸಿ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಕದ್ದು ಕಾಮನಾಡಲು ನಡೆಸಿದೆಯಲ್ಲ ವಿಷಕಂಠ. ಇನ್ನು ತಡ ಮಾಡದೆ ಇಲ್ಲಿಂದ ಹೊರಟು ಹೋಗು. ಇಲ್ಲದಿದ್ದರೆ ನಾನು ಏನು ಮಾಡಿದ್ದೇನೆ ನನಗೆ ಗೊತ್ತಿಲ್ಲ. ಅಣ್ಣ ಅತ್ತಿಗೆ, ಈ ದುಷ್ಟರ ಮಾತು ಕೇಳಿ ದೇವರಂತೆ ಇದ್ದ ನಿಮಗೆ ಮೋಸ ಮಾಡಿದ ಪಾಪಿ ನಾನು. ಅವತ್ತು ನಾನು ಮದುವೆ ಮಾಡಿಕೊಂಡು ಬಂದಾಗ ಅಣ್ಣ ಬೈದಿದ್ದರು. ಆದರೆ ನನ್ನ ಅತ್ತಿಗೆ ಕ್ಷಮಿಸಿ ಮನೆಯೊಳಗೆ ಕರೆದುಕೊಂಡಿದ್ದರು. ಆದರೆ ಇಂಥ ದ್ರೋಹಿ ಮಾತು ಕೇಳಿ ದೇವರಂತೆ ಇದ್ದ ನನ್ನ ಅಣ್ಣ ಅತ್ತಿಗೆಯನ್ನು ಮನೆ ಬಿಟ್ಟು ಹೊರಗೆ ಹಾಕಿದ ನನಗೆ ಈ ಮಿತ್ರ ದ್ರೋಹಿ ಇನ್ನು ಈ ಭೂಮಿ ಮೇಲೆ ಬದುಕಿರಲಬಾರದು. ಅಮ್ಮ, ಎಲ್ಲಿದ್ದೀಯ ತಾಯಿ? ಕರೀಲಿಕೋ ಈ ಮಿತ್ರ ದ್ರೋಹಿಯನ್ನು. ಏತಮ್ಮ, ನೀ ಮಾಡುತ್ತಿರೋ ಕೆಲಸ ಸರಿ ಕಾಣಿಸೋದಾ? ನನ್ನಂತ ಮಿತ್ರ ದ್ರೋಹಿ ಈ ಭೂಮಿ ಮೇಲೆ ಬದುಕಿರಬಾರದು. ನನ್ನನ್ನು ತಡೆಯಬೇಡಿ. ಮಿತ್ರ ತಮ್ಮ ನೀನು? ಇದೇ ಊರಿನ ರೈತ ಸಂಘದ ಅಧ್ಯಕ್ಷ ಬಸವರಾಜ ನಿಷ್ಠಾವಂತ ಅಣ್ಣನಿಗೆ ದ್ರೋಹ ಮಾಡಿದ ಪಾಪಿ ನಾನು. ಅಂದ ಹಾಗೆ ತಾವು ಯಾರು? ನೋಡತಮ್ಮ, ನಾನು 5-6 ವರ್ಷಗಳ ಹಿಂದೆ ವಿಷವನ್ನು ತೆಗೆದುಕೊಂಡು ಸಾಯುವಾಗ ಆ ಬಸವರಾಜ ಬಂದು ನನ್ನ ಪ್ರಾಣ ಕಾಪಾಡಿದ. ಅಂದರೆ ಅವನು ನಿನ್ನ ಅಣ್ಣ ಇರಬಹುದು. ಹಲವಾರು ವರ್ಷಗಳ ಹಿಂದೆ ನನ್ನ ಪ್ರಾಣ ಕಾಪಾಡಿದ ಪುಣ್ಯಾತ್ಮನ ತಮ್ಮ ನೀನು. ನಾನು ಅವರ ಋಣವನ್ನು ತೀರಿಸಿದ್ದು ಈ ಊರಿಗೆ ಹೊಸದಾಗಿ ಕೃಷಿ ಅಧಿಕಾರಿಗೆ ಬಂದು ಅವರ ಋಣವನ್ನು ತೀರಿಸಿದೆ. ಇದು ನಿಜವಾದ ಸಂಗತಿ ತಮ್ಮ, ಇದು ನಿಜವಾದ ಸಂಗತಿ. ಎಲ್ಲಿದ್ದಾಳೆ ಆ ಮಹಾತಾಯಿ? ಅವಳೇ ನನ್ನ ಅತ್ತಿಗೆ. ಈಗ ಅವಳು ನನ್ನ ಮನೆಯಲ್ಲಿದ್ದಾಳೆ. ಆ ನಿಮ್ಮ ಅಣ್ಣನನ್ನು ಜೈಲಿನಲ್ಲಿ ಹಾಕಿದ್ದಾರೆ. ನಾವಿಬ್ಬರು ಹೋಗಿ ನಿಮ್ಮ ಅಣ್ಣನನ್ನು ಬಿಡಿಸ್ಕೊಂಡು ಬರೋಣ ಬಾತಮ್ಮ. ನಡೀರಿ ಹೋಗೋಣ. ಇಂಥ ದುಷ್ಟರು ಇದ್ದರೆ ಇನ್ನು ಎಷ್ಟು ಕೆಟ್ಟ ಕೆಲಸಗಳನ್ನು ಮಾಡುತ್ತಾರೆ ಏನೋ. ನಡಿ, ಮೊದಲು ಅಲ್ಲಿ ಹೋಗಿ ನಮ್ಮ ತಾಯಿ
ಸ್ಥಾನದಲ್ಲಿರುವ ನನ್ನ ಅತ್ತಿಗೆಯನ್ನ ಬಿಡಿಸಿಕೊಂಡು ಬರೋಣ. ಬನ್ನಿ ಹೋಗೋಣ. ಕಡಾಖಂಡಿತವಾಗಿ ಇಂದಿಲ್ಲ ನಾವು ಶಿಕ್ಷೆ ಆಗಬೇಕೆಂದು ನಾನು ಕನಸು ಕಂಡಿದ್ದೆ. ಆ ಕನಸು ಇವತ್ತು ನಿಜವಾಗ್ತಿದೆ. ಆ ವಿಷಕಂಠ ಕಾಳಿಂಗನನ್ನು ಜೀವಂತ ನಾವು ಬಿಡಬಾರದು. ಹೌದಮ್ಮ, ಬನ್ನಿ ಹೋಗೋಣ. ವಿಷ್ಕಂಠ, ಈಗ ನಾವು ಎಲ್ಲಿಗೆ ಹೋಗುವುದು? ಯಮಲೋಕಕ್ಕೆ. ಅಂದ್ರೆ ನಿನ್ನ ಮಾತಿನ ಅರ್ಥವಾಗಲಿಲ್ಲವೇ? ಕ್ಷಣಿಕ ಸುಖಕ್ಕಾಗಿ ಮಾಡಿಕೊಂಡ ಗಂಡನಿಗೆ ದ್ರೋಹ ಬಗೆದು ತಂದೆ ಸಮಾನವಾಗಿದ್ದ ನಿನ್ನ ಮಾವನಿಗೆ ಹಾಲರ ಪಟ್ಟವನ್ನು ಕಟ್ಟಿ ಹಾಲಿನಂತೆ ಇದ್ದ ನಿಮ್ಮ ಸಂಸಾರವನ್ನು ನುಚ್ಚು ನೂರು ಮಾಡಿದಲ್ಲಿ ನಿಮ್ಮಂತ ಎಷ್ಟೋ ಹೆಣ್ಣುಗಳನ್ನ ಅನುಭವಿಸಿದ್ದೇನೆ. ಎಲ್ಲರನ್ನು ಕರೆದುಕೊಂಡು ಹೋದರೆ ಸಂಸಾರ ಮಾಡಿದರೆ ಮಾಡಿಕೊಂಡ ಮಡದಿಗೆ ಏನು ಹೇಳಬೇಕು? ಗಿಡದಿಂದ ಗಿಡಕ್ಕೆ ಹಾರುವಂತ ದುಂಬಿ ನಾನಾಗಿರುವೆ. ನಿನಗೆ ಯೋಗ್ಯವಾದದ್ದು ಯಮಲೋಕ. ಅರ್ಥವಾಯಿತಲ್ವಾ? ನಿಮ್ಮ ಕಾಲಿಗೆ ಬೀಳ್ತೀನಿ, ನನ್ನನ್ನು ಕೈ ಬಿಡ್ಬಿಡಿ ವಿಷ್ಕಂಠ. ಆದರೆ ಮುಟ್ಟಬೇಡ ನನ್ನ. ತಗೋ ಈ ಹಣವನ್ನು, ಎಲ್ಲಾದ್ರೂ ಹೊರಟು ಹೋಗು ಬಿಡು. ವಿಷ್ಕಂಠ, ವಿಷ್ಕಂಠ! ಅಯ್ಯೋ, ಥು, ತಾಯಿ ಗಂಡ ಸೂಳೆ ಮಗಡೆ. ಅಯ್ಯೋ ವಿಧಿಯೇ, ಎಂತಹ ಪ್ರಸಂಗವಿದು ನನ್ನ ಜೀವನದಲ್ಲಿ. ಅಲ್ಪ ಸುಖಕ್ಕಾಗಿ ಮಾಡಿಕೊಂಡ ಗಂಡನಿಗೂ ದೇವರಂಥ ಮಾವನಿಗೂ ದ್ರೋಹ ಮಾಡಿದ್ನಲ್ಲ, ಅವರಿಗೆ ಹೇಗೆ ಈ ಮುಖ ತೋರಿಸ್ಲಿ? ಇಲ್ಲ, ನಾನು ಬದುಕಿರಬಾರ್ದು, ನಾನು ಬದುಕಿರಬಾರ್ದು. ಇಲ್ಲ ಇಲ್ಲ, ನಾನು ಸಾಯಬಾರ್ದು. ನಾನು ಸತ್ರೆ ನನ್ನತ್ತ ಎಷ್ಟೋ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡಿ ಶೀಲವನ್ನ ಹಾಳು ಮಾಡ್ತಾರೆ ಈ ವಿಷಕಂಠ. ಮೊದಲು ಇವರ ಕಥೆಯನ್ನ ಮುಗಿಸ್ಬೇಕು, ಅಂದಾಗ್ಲಿ ನನ್ನ ಜೀವನ ಸಾರ್ಥಕವಾಗೋದು. ಓ ಕಂದಿರ, ತಾಯಿಗಳಿರ, ನನ್ನಂತೆಯೇ ನೀವು ಯಾರು ಅಲ್ಪ ಸುಖಕ್ಕಾಗಿ ನಿಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ಬೇಡಿ. ಮಾಡಿಕೊಂಡ ಗಂಡನಿಗೆ ದ್ರೋಹ ಮಾಡಬೇಡಿ. ಬರುವೆ ಬರುವೆ ವಿಷಕಂಠ, ಬರುವೆ. ಉಗ್ರ ನರಸಿಂಹನಂತೆ ಬಂದು ನಿನ್ನೆದೆಯಲ್ಲಿ ಬಗೆದು ಬಿಸಿ ರಕ್ತವನ್ನೇ ಕುಡಿಯುವೆ. ನಿನ್ನ ಬಿಸಿ ರಕ್ತವನ್ನೇ ಕುಡಿಯುವೆ. ಒಳಗೆ ಓಬವನಂತೆ ಹೋರಾಡಿ ನಿನ್ನ ರಂಡವನ್ನ ಚೆಂಡಾಡ್ತೀನಿ. ಮಿಸ್ಟರ್ ವಿಷಕಂಠ, ಮಿಸ್ಟರ್ MLA, ವಿಚಾರ ಮಾಡದ ಸಾಕ್ಷ್ಯ ಆಧಾರ ಇಲ್ಲದೆ ರೈತ ಸಂಘದ ಅಧ್ಯಕ್ಷನನ್ನು ಬಚರಾದ ನಿರೂಪಿಸಲು ರೈತ ಸಂಘದ ಅಧ್ಯಕ್ಷರು ನಿರೂಪಿಸಿದ್ದಾರೆ. ಇದಲ್ಲದೆ ಕಾಳಿಂಗರಾಯರು ವಿಷಕಂಠ ಕೂಡಿ ಬಸವರಾಜರನ್ನು ಮೇಲೆ ಧರ್ಮ ಪತ್ನಿ ಮೇಲೆ ಆರೋಪ ಪಡಿಸಿದ್ದಾರೆ. ನಿಜವಾದ ಸಮಾಜ ಸೇವಕರೇ, ನೀವೇ ಈಗ ಮಾಡಿದರೆ ಸಾಮಾಜಿಕ ಜನರು ಏನು ಮಾಡಬೇಕು? ನಿಮ್ಮಂತವ್ರಿಗೆ 5 ವರ್ಷ ಜೈಲು ಶಿಕ್ಷೆ ಆಗಲೇಬೇಕು. 420 ಎಳೆದುಕೊಂಡು ನಡ್ರಿ ಇವರನ್ನು.
ಈ ನರ ಪಿಸಾಚಿಗಳು ಬದುಕಿರಬಾರ್ದು. ಬದುಕಿದ್ರೆ ನನ್ನಂತ ಎಷ್ಟೋ ಹೆಣ್ಣು ಮಕ್ಕಳು ಶೀಲವನ್ನ ಕಳೆದುಕೊಂಡು ಬೀದಿಯಲ್ಲಿ ನಾಯಿ ಹಾಗೆ ತಿರುಗಬೇಕಾಗತ್ತೆ. ಲೋ ತಾಯಿ ಗಂಡ ಸೂಳೆ ಮಗ ವಿಷಕಂಠ, ಇಲ್ಲಿಗೆ ಮುಗಿಯಿತು ನನ್ನ ಕರ್ತವ್ಯ. ಅಕ್ಕ, ಮಾವ, ದಯವಿಟ್ಟು ನನ್ನಂತ ಪಾಪಿಯನ್ನ ಕ್ಷಮಿಸಿಬಿಡಿ. ಹಾಲಿನಂತಿದ್ದ ನಿಮ್ಮ ಸಂಸಾರದಲ್ಲಿ ಬಿರುಗಾಳಿಯಾಗಿ ಬಂದು ತಪ್ಪಾಗಿದೆ ನನ್ನ ಜೀವತ್ತಿಗೆ ಈ ಕೊಲೆಪಾತಿಗೆ ಹೆಣ್ಣು ಬದುಕಿರಬಾರ್ದು. ಮುಟ್ಬೇಡಿ ನನ್ನ, ನಾನು ಅಪವಿತ್ರವಾದ ಹೆಣ್ಣು. ಹೊರಟೋಟಿ ಯಾಳದ್ಕೊಂಡು ನಾಡ್ರಿ ಇವರನ್ನು ML ಸಾಹೇಬರನ್ನು. ಅಣ್ಣ, ಅತ್ತಿಗೆ ಏನೋ ತಿಳಿಯದೆ ತಪ್ಪು ಮಾಡಿದ್ದೀನಿ, ನನ್ನನ್ನು ಕ್ಷಮಿಸಿಬಿಡಿರಿ ಅಣ್ಣ. ಅಣ್ಣನವರು ಸರಿಯಾದ ಸಮಯಕ್ಕೆ ಬಂದು ನಮ್ಮೆಲ್ಲರನ್ನು ಕಾಪಾಡಿದ್ದಾರೆ. ಹೌದ್ರಿ, ಸರಿಯಾದ ಸಮಯಕ್ಕೆ ಬಂದು ನನ್ನ ಶೀಲವನ್ನು ಕಾಪಾಡಿದ ಮಹಾತ್ಮರು ಇವರು. ನಾನು 5-6 ವರ್ಷಗಳ ಹಿಂದೆ ಈ ಬಸವರಾಜ್ ಅನ್ನೋರು ನನ್ನ ಪ್ರಾಣ ಕಾಪಾಡಿದರು. ಇಂದಿಲ್ಲ ನಾಳೆ ನಾನು ಈ ಊರಿಗೆ ಕೃಷಿ ಅಧಿಕಾರಿಯಾಗಿ ಬಂದು ಅವ್ರ ಋಣವನ್ನೇ ತೀರಿಸಿದೆ. ಅಣ್ಣ, ಇದು ನಿಜವಾಗ್ಲೂ ನಿಮ್ಮ ಬಾಳಿನಲ್ಲಿ ಈ ದುರ್ಘಟನೆ ನಡೆಯಬರಾಗಿತ್ತು. ಆದರೂ ಕೊನೆಯದಾಗಿ ಆ ದೇವರು ನಿಮ್ಮ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡಿಬಿಟ್ಟ. ನನಗೆ ಇಷ್ಟೇ ಸಂತೋಷ. ನಿಮ್ಮ ಋಣವನ್ನು ತೀರಿಸಿದಂತಾಯ್ತು ನಾನು. ನಮ್ಮೆಲ್ಲರನ್ನು ಒಂದುಗೂಡಿಸಿದ ಆ ಮಾರುತೇಶ್ವರನಲ್ಲಿ ನಾವು ಭಕ್ತಿಯಿಂದ ಮುಂದಿನ ವರ್ಷ ಒಟ್ಟರು ಪುಸ್ತಕ ತಗೊಂಬರ್ರಿ. ಎಷ್ಟು ಸುಳ್ಳು ಹೇಳಿದ್ರು ಅಣ್ಣನ ಮೇಲಿನ ನಂಬಿಕೆಯನ್ನೇ ಇವರು ಬಿಡ್ಲಾರಳು. ಇರಲಿ, ನಾವು ಹೇಗೆ ಕತ್ತು ಕಾಮನಾಟವನ್ನ ಆಡಿದ್ರೆ ಮುಂದೊಂದು ದಿನ ನಮ್ಮಿಬ್ಬರಿಗೂ ಆಪತ್ತು ತಪ್ಪಿತ್ತಲ್ಲ. ಏನೇ ಆಗ್ಲಿ, ಆ ವಿಷಯಕ್ಕಂತ ಹೇಳಿದಂತೆ ಅವನಣ್ಣನ ಮೇಲೆ ಅನುಮಾನ ಬರೋ ಹಾಗೆ ಮಾಡಿ ಎಲ್ಲ ಆಸ್ತಿಯನ್ನ ದೋಚಿಕೊಂಡು ಬಹುದೂರ ಹೋಗ್ಲೇಬೇಕು. ಓ ರಾಧಾ, ಏನೋ ವಿಚಾರ ಮಾಡಕತ್ತಿಲ್ಲ ಒಬ್ಬರೇ. ನಮ್ಮ ಪ್ರೀತಿ ಪ್ರೇಮದ ಬಗ್ಗೆ ಏನಾದರೂ ಅನುಮಾನವೇ? ಅನುಮಾನ ಅಷ್ಟೇ ಅಲ್ಲ, ಆ ನಮ್ಮ ಭಾವ ನಮ್ಮಿಬ್ಬರ ಮಿಲನವನ್ನ ಕತ್ತು ಕಣ್ಣಾರೆ ನೋಡಿ ನಿಮ್ಮ ಮೇಲೆ ಅನುಮಾನ ಕೂಡ ಬಂದಿದೆ. ಹಾಗಾದರೆ ನಿನ್ನ ಗಂಡನ ಮುಂದೆ ಆ ನಿನ್ನ ಭಾವ ಎಲ್ಲಾ ವಿಷಯನೂ ಹೇಳಿರ್ಬಹುದೇ? ಹೇಳಲಿಕ್ಕೆ ನಾನು ಬಿಡ್ತೀನಿ. ಅವನಿಗಿಂತ ಜೋರಾಗಿ ನನ್ನನ್ನ ತೋಟದ ಮನೆಯಲ್ಲಿ ಬಲಾತ್ಕಾರ ಮಾಡಲು ಬಂದಿನದಂತ ಹೇಳಿ ಕಪಾಳಕ್ಕೆ ಮೋಕ್ಷ ಮಾಡಿಸ್ಬಿಟ್ಟೆ. ವಾವ್, ಉಳಿದುಕೊಂಡೆವು. ನಿನ್ನ ಪತಿರಾಯ ಎಲ್ಲಿ ಅವರ ಅಣ್ಣನ ಮಾತು ಕೇಳಿ ನಂಬುತ್ತಾನೆ ಎಂದು ತಿಳಿದುಕೊಂಡಿದ್ದೆ. ಅಲ್ಲಿ ಜಾಣೆ ನೀನು. ಹೇಳೆಂದರೆ ಹೀಗಿರಬೇಕು. ಮಾತಿನಲ್ಲಿ ಬಲು ಸೊಗಸ್ಕರ. ಹಾ, ನಾವ್ ಇದೇ ರೀತಿ ಕತ್ತು ಕಾಮನಾಟವನ್ನ ಆಡಿದ್ರೆ
ಮುಂದೊಂದು ದಿನ ನಮಗೆ ಕೇಡು ತಪ್ಪಿದ್ದಲ್ಲ, ಅವರ ನನ್ನಿಂದ ತಪ್ಪಿಸಿಕೊಳ್ಳುವ ಬಗ್ಗೆ ಹೀಗೆ. ರಾಧಾ, ಒಂದು ಉಪಾಯ. ನಿನ್ನ ಗಂಡ ಮತ್ತು ನಿನ್ನ ಅಕ್ಕ ಮನೆಯಲ್ಲಿ ಇಲ್ಲದ ಟೈಮಲ್ಲಿ ಆಗ ನಿನ್ನ ಮಾವ ನಿನ್ನನ್ನು ಕರೆಯುತ್ತಾನೆ. ನೀನು ಬಂದು ಅವನಿಗೆ ಮೂರ್ಛೆ ಹೋದಂತೆ ನಟಿಸು. ಅವನು ನಿನ್ನನ್ನು ಒಳಗೆ ಕರೆದುಕೊಂಡು ಹೋಗುತ್ತಾನೆ. ನಾನು ಅವಾಗ ಮರಿಗೆ ನಿಂತು ಕೆಲವು ಫೋಟೋಗಳನ್ನು ತೆಗೆಯುತ್ತೇನೆ. ಅವುಗಳನ್ನು ತೆಗೆದುಕೊಂಡು ಹೋಗಿ ನಿನ್ನ ಗಂಡನಿಗೆ ತೋರಿಸಿದ್ರೆ ನಂಬುತ್ತಾನೆ. ಈಗಲೇ ಮನೆಗೆ ಹೋಗ್ತೀನಿ. ಅಕ್ಕ ಇಲ್ಲದ ಸಮಯವನ್ನ ನೋಡ್ಕೊಂಡು ಅವರ ಮೇಲೆ ಅಪವಾದನ ಹಾಕ್ತೀನಿ. ನಾನು ಬರ್ತೀನಿ. ಗೀತಾ, ಒಂದು ಇಂಪಾದ ಒಂದು ಹಾಡನ್ನು ಹಾಡಬಾರದು. ವಿಷ್ಕಣ್ಣ, ನಾನಿಲ್ಲಿ ಬರ್ತೀನಿ. ಆಯ್ತು ರಾಧಾ. ಓ ಗೆಳೆಯ, ಯಾವಾಗ ಬಂದೆ ಬೆಂಗಳೂರಿನಿಂದ? ಮುಖದಲ್ಲಿ ಯಾಕೋ ಲಕ್ಷಣ ಕಾಣ್ತಾ ಇಲ್ಲಲ್ಲ? ಏನೂ ಇಲ್ಲ ಮಿತ್ರ, ರಾತ್ರಿ ಎಲ್ಲ ನಿದ್ದೆಗೆಟ್ಟಿ ಬಂದ್ರಿವೆ, ಅದಕ್ಕೆ ಸ್ವಲ್ಪ ಬೇಜಾರಾಗಿದೆ ಅಷ್ಟೇ. ಮಿತ್ರ, ಹೇಗೆ ನಡೆದಿದೆ ನಿನ್ನ ಜನಸೇವೆ? ಚೆನ್ನಾಗಿ ನಡೆದಿದೆ. ಆದರೆ ಅನ್ನೋ ಮಾತೇಕೆ ಕೃಷ್ಣ? ತಾಲೂಕಿನಲ್ಲಿ ಒಳ್ಳೆ ಹೆಸರನ್ನು ಗಳಿಸಿದೆಯಾ? ಹಾ ಮಿತ್ರ, ನಿನಗೊಂದು ಮಾತು ಕೇಳಬೇಕಂತ ತಪ್ಪು ತಿಳ್ಕೊಳ್ಳ ಕೇಳುತ್ತೇನೆ. ಕೇಳು ಮಿತ್ರ, ನಾನೇಕೆ ನಿನ್ನ ಮೇಲೆ ತಪ್ಪು ತಿಳಿದುಕೊಳ್ಳಲಿ? ನೋಡು ಮಿತ್ರ, ನೀನು ಬೆಂಗಳೂರಿಗೆ ಹೋದಾಗ ನಿನ್ನ ಹೆಂಡತಿ ಅಂದರೆ ನನ್ನ ತಂಗಿ ತೋಟದ ದಾರಿಯಲ್ಲಿ ಒಬ್ಬಳೇ ಸಿಕ್ಕಿದ್ದಳು. ಅವಾಗ ನಿಮ್ಮ ಅಣ್ಣ ಅವಳನ್ನು ಬಲಾತ್ಕಾರ ಮಾಡಲು ಪ್ರಯತ್ನಿಸಿದ್ದನು. ಆದರೆ ಅದನ್ನೆಲ್ಲ ಮುಚ್ಚಲು ನನ್ನ ಮತ್ತು ನಿನ್ನ ಹೆಂಡತಿಯ ನಡುವೆ ದೊಡ್ಡ ಸಂಬಂಧವನ್ನು ಹೂಡಿದ್ದಾನೆ ಮಿತ್ರ. ತಂದೆ ಸ್ಥಾನದಲ್ಲಿದ್ದ ಒಡ ಹುಟ್ಟಿದ ಅಣ್ಣನ ಈ ರೀತಿ ಮಾಡಿದ್ದಾನೆಂದರೆ ನಂಬಲಾರದ ಮಾತು. ಏನು ಮಾಡುವುದು ಮಿತ್ರ? ಯಾರನ್ನ ನಂಬೋದು, ಯಾರನ್ನು ಬಿಡೋದು? ಈ ರೀತಿ ಮೋಸ ಮಾಡಿದರೆ ಬೇಲಿ ಎದ್ದು ಹೊಲ ಮೇದಂತೆ. ಯಾರನ್ನು ನಂಬೋದು ಆ ದೇವರಿಗೆ ಗೊತ್ತು. ಹೌದು, ಈ ವಿಷಯ ನಿನಗೆ ಹೇಗೆ ಗೊತ್ತಾಯಿತು? ನೋಡು ಮಿತ್ರ,
ನಾನೇ ಕಣ್ಣರವಾಗಿ ಪ್ರತ್ಯಕ್ಷವಾಗಿ ನೋಡಿದ್ದೇನೆ. ಬಲಾತ್ಕಾರ ಮಾಡುವಾಗ ಮರೆಯಲ್ಲಿ ನಿಂತು ಕೆಲವು ಫೋಟೋಗಳನ್ನು ತೆಗೆದಿದ್ದೀನಿ. ತಗೋ, ಬೇಕಾದ್ರೆ ನೋಡಿಕೋ. ನಂಬಿದ್ರೆ ನಂಬು, ಬಿಟ್ರು ಬಿಡು, ನಿನಗ ಬಿಟ್ಟ ವಿಚಾರ. ನಾನೇನು ಬರುತ್ತೇನೆ. ಛೆ, ಎಂಥ ಪ್ರಸಂಗವಿದು. ಈ ವಿಷಕಂಠ ಹೇಳುತ್ತಿರುವುದು ನಿಜವೇ? ಇಲ್ಲ ಇಲ್ಲ, ನನ್ನ ಅಣ್ಣ ನನ್ನ ಮೇಲೆ ತನ್ನ ಪ್ರಾಣವನ್ನೇ ಇಟ್ಕೊಂಡಿದ್ದಾನೆ. ಆದರೆ ಈ ಫೋಟೋಗಳನ್ನು ನೋಡಿದರೆ ಏಕೋ ನಿಜವೆನಿಸುತ್ತದೆ, ಏಕೋ ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಆದರೆ ಕಾಮಕ್ಕೆ ಕಣ್ಣಿಲ್ಲ, ಆಸೆಗೆ ಮಿತಿಯೇ ಇಲ್ಲ. ಅಂದ ಹಾಗೆ ನನ್ನ ಹೆಂಡತಿಯನ್ನು ಮೋಹಿಸಿ ನಿನ್ನ ಕಾಮದಾಹವನ್ನು ಇಂಗಿಸಿಕೊಂಡಿಯಾ ಅಣ್ಣ? ನಿನಗೇಕೆ ಇಂಥ ನೀಚ ಬುದ್ಧಿ ಬಂದಿತು ಅಣ್ಣ? ಅಮ್ಮ, ನೀನು ಬದುಕಿದ್ದರೆ ಇಂಥ ಅಣವತ್ತ ನೆಡುತ್ತಿರಲಿಲ್ಲವೇನೋ ಅಮ್ಮ. ಇದು ನನ್ನ ಹಣೆ ಬರಹ. ಏನು ಮಾಡೋದು ತಾಯಿ? ಅಣ್ಣ, ಲೇ ಕುಲಘಾತಕ, ಇನ್ನು ನೀನು ಭೂಮಿ ಮೇಲೆ ಬದುಕಿರಲೇಬಾರದು. ನಿನ್ನನ್ನು ಜೀವಂತವಾಗಿ ಭೂಮಿ ಮೇಲೆ ಬುಗಿದು ಹಾಕಿದ್ದೇವೆ. ಗೀತಾ, ಗೀತಾ, ಘಾತವಾಯ್ತು ಗೀತಾ, ಘಾತವಾಯ್ತು. ರೀ, ಏನಾಯ್ತಂತ ಬೇಗ ಹೇಳಿ, ಅದೇನಂತ ಹೇಳಿ. ಗೀತಾ, ಯಾವ ಬಾಯನಿಂದ ಹೇಳಿಲಿ? ಬೆಳೆದು ನಿಂತ ಕಬ್ಬಿಗೆ ಯಾರು ಕಿಡಿಗಡಿಗಳು ಬೆಂಕಿಯನ್ನು ಹಚ್ಚಿದ್ದಾರೆ. ಸ್ವಾಮಿ, ನೀವು ಹೇಳಿದ್ರು ಮಾತು ನಿಜವೇ ಸ್ವಾಮಿ? ಹೇಳಿ ಸ್ವಾಮಿ, ಹೇಳಿ. ನಾನು ಸುಳ್ಳನ್ನು ಹೇಳಲು ಹುಚ್ಚನೆ. ನಾನೊಂದು ಬೊಗೆದರೆ ದೈವ ಒಂದು ಬೊಗದಂತೆ ಆಯ್ತು ಗೀತಾ ನಮ್ಮ ಬಾಳಿನಲ್ಲಿ. ಈ ವರ್ಷ ಚೆನ್ನಾಗಿ ಮಳೆ ಆಗಿ ಆ ದುಷ್ಟ ಎಮ್ಮೆಲೆ ಹತ್ರ ತೆಗೆದುಕೊಂಡ ಸಾಲವನ್ನು ತೀರಿಸಿ ಮನೆಯನ್ನು ಬಿಡಿಸಿಕೊಂಡು ಹೋಗ್ಬೇಕಂತ ಮಾಡಿದ್ದೆ ಗೀತಾ. ಮನೆಯನ್ನು ಬಡಿಸಿಕೊಳ್ಳಬೇಕಂತ ಆ ದೇವರು ಎಂಥ ಕಷ್ಟ ಕೊಟ್ಟನಲ್ಲ ಗೀತಾ, ಎಂಥ ಕಷ್ಟ ಕೊಟ್ಟನು. ಸ್ವಾಮಿ, ಗಂಡಸರಾದ ನೀವೇ ಈ ರೀತಿ ಹತ್ರೆ ಮುಂದೆ ನಿಮ್ಮ ಹೆಂಡತಿಯಾದ ನನ್ನ ಗತಿ ಅಂತ ಏನು ಹೇಳಿ ಸ್ವಾಮಿ, ಹೇಳಿ. ದೇವ, ಮಾರುತೇಶ್ವರ, ರೇಣುಕಾ ಮಾತೆ, ಕನಿಕರವಿಲ್ಲವೇ ಈ ನಿನ್ನ ಭಕ್ತರ ಮೇಲೆ? ಹಗಲೆರಡು ನಿನ್ನ ಧ್ಯಾನದಲ್ಲಿ ಭಕ್ತಿಯಿಂದ ನಿನ್ನನ್ನು ಪೂಜೆ ಮಾಡುತ್ತಿರುವಾಗ ನಮಗೆ ಈ ರೀತಿ ಕಷ್ಟ ಕೊಡವೇ ತಾಯಿ? ನಿನ್ನ ದೇವತೆ, ಈ ಕಾಲದಲ್ಲಿ ಒಳ್ಳೆಯವರಿಗೆ ಬೆಲೆ ಇಲ್ಲ. ಈ ಸಮಾಜಕ್ಕೆ ಕೊಲೆ ಸುಲಿಗೆ ಹೆಂಡ ಕಂಡದ ಆಶೆಗೆ ಉಂಡಮನಿಗೆ ದ್ರೋಹ ಬಗೆಯವರು ಉಂಡಮನಿಗೆ ದ್ರೋಹ ಬಗೆಯವರಿದ್ದಾರೆ ಈ ಸಮಾಜದಲ್ಲಿ. ಎಲ್ಲೋ ಇದೆಯೇ, ಕೊನೆಗೆ ತೋರಿಸಿಬಿಟ್ಟಿಯಾ ನಿನ್ನ ಇದೇ ಆಟವನ್ನು? ಸ್ವಾಮಿ, ಅಳಬೇಡಿ ಸ್ವಾಮಿ, ನೀವು ಅಳಬೇಡಿ. ಇನ್ನೇನು ಮಾಡಲಿ ಗೀತಾ, ಇನ್ನೇನು ಮಾಡಲಿ? ಕೈಗೆ ಒಂದು ತುತ್ತು ಬಾಯಿಗೆ ಬರದಂತೆ ಆಯಿತು ಗೀತಾ, ಬಾಯಿಗೆ ಬರದಂತೆ ಆಯಿತು. ಯಾರ ಮಾಡಿರಬಹುದು? ಆ ಕಾಳಿಂಗರಾಯನೇ ಮಾಡಿರಬಹುದೇ? ಇಲ್ಲ ವಿಷಕಂಠನೇ ಮಾಡಿರಬಹುದೇ? ಗೀತಾ, ಗೀತಾ, ಈ ದರಿದ್ರನ ಕೈ ಹಿಡಿದು ಎಂಥ ನರಕವನ್ನು ಅನುಭವಿಸುತ್ತೀರಿ ಗೀತಾ. ಸುಖ ಸುಪ್ಪತ್ತಿಗೆಯಲ್ಲಿ ಕಾಲ ಕಳೆಯಬೇಕಾದ ನೀನು ಈ ರೀತಿ ಬಡ ಅನುಭವಿಸ್ತಿರ್ತದ ನೋಡಿದ್ರೆ ನನ್ನವೇ ಸಂಕಟ ಆಗುತ್ತಿದೆ ಗೀತಾ, ಸಂಕಟ. ಸ್ವಾಮಿ, ಇನ್ನೊಂದು ಸಲ ಆ ರೀತಿ ಮಾತನಾಡಿದಾದ್ರೆ ನನ್ನ ಆನೆಗಿದೆ ಸ್ವಾಮಿ. ಎಲ್ಲಿಗೆ ಸಿರಿ ಸಂಪತ್ತು ಅಲ್ಲರಿ, ಪ್ರೀತಿ ಪ್ರೇಮ ಎಂದು ಶ್ರೀಮಂತರ ಬರುವುದು ಹೋಗಬಹುದು. ಆದರೆ ನಿಮ್ಮ ಜೊತೆಯಲ್ಲಿ 1000 ವರ್ಷದಿಂದ ಕೈ ಹಿಡಿದು ಸುಖಮವಾಗಿ ಸಾಗಿದರೆ ಸಾಗುವುದು ಈ ನಮ್ಮ ಸಂಸಾರವನ್ನು.
ನೀನಿರಬೇಕು ಇಲ್ಲ ನಾನಿರಬೇಕು. ನಿನ್ನಂತ ಕಾಮುಕ ಮೋಸಗಾರನ ಜೊತೆ ಇರಬೇಕು ನನಗೆ ಸಂಕಟವಾಗುತ್ತಿದೆ. ನನಗೆ ಬರಬೇಕಾದ ಆಸ್ತಿಯನ್ನು ಕೊಟ್ಟು ಬಿಡು, ಇಲ್ಲದಿದ್ದರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ಅಮ್ಮ, ಯಾರು ಕಿಡಿಗೇಡಿಗಳು ಬೆಳೆದ ಕಬ್ಬಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ ತಮ್ಮ, ಬೆಂಕಿಯನ್ನು ಹಚ್ಚಿದ್ದಾರೆ. ಬೆಂಕಿ ಹಚ್ಚಿದ್ರು ನಾನೇನು ಮಾಡಲಿ? ಅದು ನನಗೆ ಬರಬೇಕಾದ ಆಸ್ತಿ ಬರಬೇಕು ಅಷ್ಟೇ. ತಾವು ಬೆಂಕಿ ಹಚ್ಚಿ ಈ ರೀತಿ ನಾಟಕ ಮಾಡಿ ಎಲ್ಲ ಸಾಲವನ್ನ ನಮ್ಮ ಮೇಲೆ ಹೊರಿಸಬೇಕೆಂದು ಮಾಡಿರೋ ಕುತಂತ್ರವಿದು. ಕೃಷ್ಣ, ವಿದ್ಯಾಭ್ಯಾಸಕ್ಕಾಗಿ ಆ MLA ಹತ್ರ ತೆಗೆದುಕೊಂಡ ಸಾಲ ಇನ್ನೂ ತೀರಿಲ್ಲ. ಅದಕ್ಕೆ ನಾನೇನು ಮಾಡಲಿ? ಆ ಸಾಲವನ್ನು ನೀನೇ ತೆಗೆದುಕೊಂಡಿದ್ದೀಯಾ, ನೀನೇ ತೀರಿಸಬೇಕು. ಅದು ನನಗೆ ಸಂಬಂಧವಿಲ್ಲದ ವಿಷಯ. ನಾನು ಅವತ್ತು ಬೆಂಗಳೂರಿಗೆ ಹೋದಾಗ ನಿನ್ನ ಕಪಟ ನಾಟಕವನ್ನು ನೋಡಿದ್ದೇನೆ. ನನ್ನ ಹೆಂಡತಿಯ ಮೇಲೆ ಇಲ್ಲ ಸಲ್ಲದ ಅಪವಾದವನ್ನು ಕಟ್ಟಿ ನನ್ನ ಹೆಂಡತಿ ಮೇಲೆ ಬಲಾತ್ಕಾರ ಮಾಡಿ ನನ್ನ ಹಾಲಿನಂತ ಸಂಸಾರದಲ್ಲಿ ಹುಳಿ ಹಿಂಡಿ ಎಲ್ಲ ಆಸ್ತಿಗೂ ನೀನೇ ಒಡೆಯನಾಗಬೇಕೆಂದು ನಿನ್ನಂತ ಕಪಟ ಮೋಸಗಾರನ ಜೊತೆ ಇರಲು ನನಗೆ ಸಂಕಟವಾಗುತ್ತಿದೆ. ಆದರೆ ನಾನು ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕೆಂದು ಸುಮ್ಮನಿದ್ದೆ. ಈಗ ಸಾಕ್ಷಿ ಸಮೇತ ಬಂದಿದ್ದೇನೆ. ಈಗಲಾದರೂ ಒಪ್ಪಿದೆ ತಾನೇ? ಇದರಲ್ಲಿ ಇವರು ಹೇಳುತ್ತಿರುವ ಮಾತು ನಿಜವೇ ಸ್ವಾಮಿ? ಹೇಳಿ ಸ್ವಾಮಿ, ಹೇಳಿ. ಗೀತಾ, ನೀನು ನಂಬುತ್ತೀಯಾ? ಇಲ್ಲ ಸ್ವಾಮಿ, ಇಲ್ಲ. ಇದರಲ್ಲಿ ಏನೋ ಮೋಸವಿದೆ. ಮಾಡೋದೆಲ್ಲ ಗಂಡನ ಕೈಯಲ್ಲಿ ಮಾಡಿಸಿ ಈಗ ಎಲ್ಲ ಆಸ್ತಿಗೆ ತಾನೇ ರಾಣಿ ಆಗ್ಬೇಕು ಅಂತ ಸೋಗ್ ಮಾಡ್ತಾ ಇದ್ದಾಳೆ ಸೋಗಣ್ಣ. ನೀನು ಒಂದು ಹೆಣ್ಣ. ಈ ರೀತಿಯಾಗಿ ಕಲಿಯುಗರ ಕಟಕರದಿಂದ ಕಾಮದಾಸಿಗಾಗಿ ನೀನು ಮಾಡುತ್ತಿರುವ ನಾಟಕವಿದು. ಬಾಯಿ ಬಿಗಿ ಹಿಡಿದು ಮಾತನಾಡು. ನಿನ್ನ ಗಂಡನ ಜೊತೆ ಸೇರಿ ಆಡುತ್ತಿರುವ ನಾಟಕವಿದು. ಕೃಷ್ಣ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಓದಿಸಿ ದೊಡ್ಡ ಡಾಕ್ಟರ್ನಾಗಿ ಮಾಡಿದ ಈ ನಿನ್ನ ಅಣ್ಣನ ಮೇಲೆ ಅನುಮಾನ ಪಡೆಯುತ್ತಿರುವೇನಪ್ಪ ನೀನು? ಕೃಷ್ಣ, ಇದು ನಿನ್ನ ಕಡೆ ನಿರ್ಧಾರವೇ? ತಮ್ಮ, ಇದನ್ನು ನೀನು ನಂಬುತ್ತೀಯ? ಆಚಾರ ಮಾಡಿದ್ದನು ನಿನ್ನ ಕೈಯಲ್ಲೇ ಇದೆಯಲ್ಲ, ನೀನೇ ವಿಚಾರ ಮಾಡು. ಅಯ್ಯೋ, ಇದೆ ಈ ರೀತಿ ಅಪವಾದಕ್ಕೆ ಗುರಿಯನ್ನು ಮಾಡಲು ಬದುಕಿಸಿದೆಯಾ ತಂದೆ? ನಿನ್ನನ್ನು ನಂಬಿ ಬಂದ ಭಕ್ತನಿಗೆ ಈ ರೀತಿ ಅನ್ಯಾಯ ಮಾಡುವುದು ಸರಿಯವಾ ದೇವರೇ? ನಿನ್ನಂತ ಕಾಮುಕ ನನ್ನ ಕಾಲುಗಳನ್ನು ಮುಟ್ಟಬಾರದು. ಈಗಲಾದರೂ ಸಮಾಧಾನವಾಯ್ತೇನೆ. ನೀನು ಒಂದು ಹೆಣ್ಣೇನೆ, ಲಸಿಗೆಟ್ಟ ಹೆಣ್ಣು ನೀನು. ಗೀತಾ, ಹಾಗೆಲ್ಲ ಮಾತನಾಡಬಾರದು. ಇದೇನ್ರಿ, ಇದೆಲ್ಲ ಅವಮಾನ ಮಾಡಿದರು, ನಿಮ್ಮ ಕಪಾಳಕ್ಕೆ ಮೋಕ್ಷ ಮಾಡಿದರು, ನೀವು ಸುಮ್ಮನೆ ನಿಂತಿದ್ದೀರಲ್ಲ. ಇದು ನನ್ನ ಅಗ್ನಿ ಪರೀಕ್ಷೆ ಗೀತಾ, ಇದು ನನ್ನ ಅಗ್ನಿ ಪರೀಕ್ಷೆ. ಬಾತಮ್ಮ, ಊರ ಮುಂದೆ 2 ಮನೆ ಇದೆ, 10 ಎಕರೆ ಹೊಲ ಇದೆ, ಬೇಸಾಯ, 10 ಎಕರೆ ನೀರಾವರಿ ಜಮೀನ. ನಿನಗೆ ತಿಳಿದನ್ನು ತೆಗೆದುಕೊಂಡು ಹೋಗಪ್ಪ. ಆ MLA ಹತ್ರ ಮಾಡಿದ ಸಾಲವನ್ನು ನಾನೇ ತೀರಿಸುತ್ತೇನೆ. ಚಿಕ್ಕಪ್ಪ, ಡ್ಯಾಡಿ, ಅಮ್ಮ, ಆಂಟಿ, ಏಕೆ ಎಲ್ಲರೂ ರೀತಿ ಮೌನರಾಗಿದ್ದೀರಲ್ಲ? ಅಮ್ಮ ಹೇಳಮ್ಮ, ಅಪ್ಪನ ಕಣ್ಣಿನಲ್ಲಿ ನೀರು ಬೇಕಮ್ಮ, ನೀರು ಬೇಕೆ? ಹಾಗೆಲ್ಲ ನೀನು ಪೀಡಿಸಬಾರದು ಮಗು. ಈ ನಿಮ್ಮ ಚಿಕ್ಕಪ್ಪ, ಈ ನಿಮ್ಮ ಆಂಟಿ ನಮ್ಮ ಜೊತೆಯಲ್ಲಿ ಇರುವುದಿಲ್ಲಪ್ಪ. ಸಾಧ್ಯವಿಲ್ಲ, ನನ್ನ ಚಿಕ್ಕಪ್ಪನನ್ನು ನಾ ಸುಮ್ಮನೆ ಬಿಡುವುದಿಲ್ಲ. ಆ ಎಲ್ಲ ಹಠ ಮಾಡಬಾರದು ಮಗು, ಆ ಎಲ್ಲ ಹಠ ಮಾಡಬಾರದು. ಚಿಕ್ಕಪ್ಪ, ನಿಮ್ಮ ಕಾಲಿಗೆ ಬೀಳುತ್ತೇನೆ.
ನಮ್ಮನ್ನು ಬಿಟ್ಟು ಹೋಗಬೇಡಿ ಚಿಕ್ಕಪ್ಪ, ಬಿಟ್ಟು ಹೋಗಬೇಡಿ. ಏಳ ಮೇಲೆ ಇನ್ನೆಲ್ಲಿ ಚಿಕ್ಕಪ್ಪ? ಇನ್ನೇಕೆ ತಡ, ನಡೀರಿ ನಮ್ಮನೆಗೆ ಹೋಗೋಣ. ಈ ಪಿಸಾಚಿಗಳು ನಮ್ಮಿಂದ ದೂರ ಆದ್ವು. ಅಮ್ಮ ಅಣ್ಣ ಪೀಡೆಗಳು ಮನೆ ಬಿಟ್ಟು ತೊಲಗಿದ್ದಕ್ಕೆ ನನಗಿವತ್ತು ತುಂಬಾ ಸಂತೋಷವಾಗ್ತಾ ಇದೆ. ಇದೇ ಸಂತೋಷಕ್ಕೆ ನಾವಿಬ್ರು ಸೇರಿ ಹಾಲು ಕುಡಿಯೋಣ. ಬನ್ನಿ ಹೋಗೋಣ. ಆಯ್ತು ರಾಧಾ. ಓ 20 ಎಸ್ ಸರ್. ಎಳೆದುಕೊಂಡು ನಡ್ರಿ ಇವನನ್ನು. ML ಸಾಹೇಬ್ರ ಮೇಲೆ ಕೈಯ ಮಾಡಿದ್ದೀನಂತೆ. ML ಸಾಹೇಬ್ರ ಮೇಲೆ ಕೈಯ ಮಾಡಿದ್ದೇನೆ. ನೀ ML ಸಾಹೇಬ್ರ ಮೇಲೆ ಕೈ ಮಾಡಿ ಅದಕ್ಕೆ ಹೇಳ್ಕೊಂಡ್ ಹೊಂಟಾನೆ. ಸಾಹೇಬ್ರಿ, ಇನ್ಸ್ಪೆಕ್ಟರ್, ನಿಮ್ಮ ಮುಂದೆ ಎಷ್ಟು ಸೊಕ್ಕಿನಿಂದ ಮಾತನಾಡಬೇಕಾದ್ರೆ ಎಷ್ಟು ಸೊಕ್ಕು ಈ ಸೋಳೆ ಮಗನಿಗೆ. ಇವರೇ ನಿಮ್ಮ ಮೂಲಕ ಬೆಂಕಿ ಹಚ್ಚಿದಾರ ಅನ್ನಕ್ಕೆ ಏನಾರು ಸಾಕ್ಷಿ ಇದೆಯಾ ಅಥವಾ ಆಧಾರಗಳಾದವ? ಇಲ್ಲ ಸಾಹೇಬ್ರಿ, ದೊಡ್ಡವರ ವಿರುದ್ಧ ಯಾರು ಸಾಕ್ಷಿ ಹೇಳಲು ಮುಂದೆ ಬರುವುದಿಲ್ಲ. ಹೇಳಿದರಿಗೆ ಅವರಿಗೆ ಉಳ್ಳಗಾಲವೇ ಇಲ್ಲ ಸಾಹೇಬ್ರಿ. ಎಳೆದುಕೊಂಡು ನಡ್ರಿ ಇವನನ್ನು. Nanda
ಬಾಯಿ ಬಾವನವ್ರಿ ನಿಮ್ಗಾಗಿ ಮದುವೆ ಕರ್ಕೊಂಡು ಬಂದನೆ. ಇವತ್ತ ಲಗ್ನ ಮಾಡ್ಯ, ಇವತ್ತ ಫಸ್ಟ್ ಡೇಟ್ ಅಲ್ಲಿ ಪಂಚರ್ ತಗಡ್ನಾಗ ಹಾಕೇ ಬಿಡ್ತಾನೆ. ಯವ್ವ ಮಗಳ ತಂಗಿ ಏಪ್ಪ ಆ ಹುಡುಗಿ ಚಲೋ ಐತೆ ನೋಡು ನಿನ್ನವನ. ಯಪ್ಪ ಹೆಣ್ಣು ಮಕ್ಕಳು ನೋಡಾಕ ಚಂದನೇ ಇರ್ತಾರ. ಅದಾತ್ವಾ ಒಟ್ಟ ಕೈಯಾಗ ಕಾಲಾಗ ಒಟ್ಟ ಗಟ್ಟಿಮುಟ್ಟದಾಳೆ ನೋಡು. ಬಾಳ ಚಂದ ಅದಾರ ಬೈಪ್ಪ. ಮಾರ ಕೂತ್ಕೊಳ್ರಿ, ಅಚಿಕಾ ಸಮಯ ಭಾಳ ಆಗೈತೆ. ದೌಡ್ಲ ಲಗ್ನ ಮಾಡಿಬಿಡ್ತಾರ. ಅಲ್ಲೋ ನಿಂಗನ ಅಲ್ಲೋ ತಮ್ಮ ನಿಂಗನ ಒಂದ್ ಸ್ವಲ್ಪ ಮೋತಿ ತೋರ್ಸಿ ಅಂತ ಹೇಳಲ್ಲ ಹುಡುಗಿಗೆ. ಮಾರ ಹಂಗೆಲ್ಲ ಮೋತಿ ಪಾತಿ ತೋರ್ಸಾಕ್ ಬರಂಗಿಲ್ರಿ. ಯಾಕಂದ್ರ ಸಂಪ್ರದಾಯಸ್ಥದ ಹುಡುಗಿ ಐತ್ರಿ ಅದ. ನಿಮ್ಮ ಬಿಳಿ ಕಟ್ಟದ ಮಾರಿ ನೋಡಿ ಆಚಿಗೆ ಇದು ಬಂತ ಏನು ಮಾಡುದು. ನಾನಾ ಸುಳ್ಳು ಕರ್ಕೊಂಡ್ ಬಂದನಿ. ಸುಮ್ಮನೆ ಕುಂತ್ ಬಿಡ್ರಿ ನೀವು. ನಿಮಗೆ ಏನ್ ಬೇಕ ಚಂಜಿಗ್ ವ್ಯವಸ್ಥೆ ಒಂದ ಬೇಕ. ಬರ್ರಿ ರಾಯ್ರೆ ಎಲ್ಲಿ ನಿಂತಾರವ್ರ ಕಾಣವಲ್ರ. ಬಂದಿನು ನಿಂಗನ ದೌಡ್ಲ ಮಂತ್ರ ಹೇಳ್ಬಿಡ್ರ. ಇಬ್ಬರದು ಲಗ್ನ ಮಾಡ್ಯ ಅಲ್ಲಿ ಪಂಚರ್ ಅಂಗಡಿ ಖಾಲಿ ಪಾಪ ಅದಕ್ಕೂ ಕಾಣಲ್ಲ. ಆ ತಗಣೆ ಹಾಕಿಬಿಡ್ಲಿ ಇಬ್ಬರು. ಅಲ್ಲೋ ನಿಂಗನ ಹುಡುಗ ಏನ್ ಓದ್ತಾನ? ಹುಡುಗಿ ಏನ ಓದ್ತಾನ? ಹುಡುಗ ಕೆಲಸ ಮಾಡುದು ಪಂಚರ್ ತಿದ್ದುದು, ಹುಡುಗಿ ಕೆಲಸ ಮಾಡುದು ಅದಕ್ಕೆ ಹವಾ ಹಾಕೋದು ಟಸ್ಕ್ ಟಸ್ಕ್. ಹಂಗಾದ್ರ ಚಲೋ ಐತ ಜೋಡಿ. ಹಾ ನಿಂಗನ ಮದುವೆ ಊಟಕ್ಕೆ ಏನೇನು ಸ್ಪೆಷಲ್ ಮಾಡ್ತ ತಮ್ಮ? ಏನ ಬಾಳ ಮಾಡ್ಸಿನ ಐಟಮ್. ಏನದ? ಬಡಿಗಿ ಶಾವಿಗೆ, ಖಾರದ ಬಜ್ಜಿ, ಉದ್ದಣ ಏನು ಅಂತಾರ ನೋಡು. ನಮಗೂ ಗೊತ್ತಿಲ್ಲ. ಸಾರಿಗೆ ಹಾಕ್ತಾರಲ್ಲ ನುಗ್ಗಿಕ ಸಾರು. ಆದ್ರ ನಿಮಗ ಎಲ್ಲಾ ಅಡಿಗೆ ಪಡಿಗೆ ಪದ್ಧತಿ ಊಟ ಮಾಡಿ ಹಾಕ್ತಿವ. ಆದ್ರ ನಿಮಗ ದಕ್ಷಿಣ ಮಾತ್ರ ಕೇಳ್ಬಾಡ್ರಿ. ನಾವಲ್ಲಪ್ಪ ಮರೆಯ ಮೊದಲು ವಾಲ್ಯ. ನನಗೆ ಮೊದಲು ಯಾರ ಜೊತೆ ತಲೆ ಕಟ್ಟಿಸ್ಕೋ. ನನಗೆ ಮೊದಲು ದಕ್ಷಿಣ ಕೊಡ. ಇಲ್ಲಿ ಕಂದ್ರ ಯಾವ ಕೇಸ್ ಗೀಸ್ ಮಾಡ್ಯಾರ ನಾ ಏನು ಮಾಡಲಿ? ಮೊದಲೇ ಎರಡನೇ ಲಗ್ನ ಇದು. ಇಲ್ಲಿ ನಾ ಒಳಗೆ ಹೋಗಿ ಕುಂದಿರ್ತೀನಿ. ಪೈಲೆ ದಕ್ಷಿಣ ಕೊಡು, ಆಮೇಲೆ ತಾಳಿ. ಶೆಟ್ರ ಕೊಟ್ಟು ಬಿಡ್ರಿಪ್ಪ ಸ್ವಾಮಿಗಳಿಗೆ ದಕ್ಷಿಣ. ಇಲ್ಲಿ ಕಂದ್ರ ನಿಮ್ಮದ ವ್ಯವಸ್ಥೆ ಬಂದಾಗತ್ ನೋಡ. ಯವ್ವ ತಂಗಿ ನಿಂಗವ ಏಪ್ಪ ಆ ML ವಿಷಯ ಮಾರಿದ್ರ ಮಸೀರ್ ರೊಕ್ಕ ಎಲ್ಲಿಟ್ಟಿವ ತಂಗಿ ಕೊಟ್ಟು ಬಿಡ ತಂಗಿ. ಏಪ್ಪ ಎಲ್ಲಿದ್ ಕೊಡ್ಲಿ ನಾನು? ನಿನ್ ತಕ ಕೊಟ್ಟಿನಿಲ್ಲ. ಮಾಮ ನೋಡುನು. ಮಾಮ ಅನ್ನಂಗಿಲ್ರಿ. ನಿಮ್ಮ ನೋಡ್ಬೇಕು, ನಿಮ್ಮ ನೋಡ್ಲೇಬೇಕು. ಯಾಕಂದ್ರ ನನಗ ಲಗ್ನ ಬೇಕಾಗೈತಿ, ಎಲ್ಲ ಸುಳ್ಳ, ಚಪಾತಿ ಬೇಕಾಗೈತಿ, ಎಲ್ಲ ಸುಳ್ಳ. ಸುಳ್ಳು ಯಾಕೋ ಮರ ನೋಡಿ ಎಲ್ಲ ಪರಿಸ್ಥಿತಿ. ಸಿಂಗಲ್ ಅದ್ರೇನ್ರಿ? ಡಬಲ್ ಹಾಕಾರಿ ಮ್ಯಾಲ ಡಬಲ್ ಆಗ್ಬೇಕು. ಇನ್ನು ಶಾಂಪು ಬೇಕೇನ್ರಿ? ಇಲ್ಲೇ ಐತ್ರಿ ಗಿರೇಕಿ ಹಾಕತ್ತಿ ಸ್ವಲ್ಪ ತಡ್ರಿ. ನೀವು ಊಟ ಮಾಡ್ಕೊಂಡು ಸಿಂಗಲ್ ಅದ್ರೇನ್ರಿ? ಡಬಲ್ ಅದಾರ್ರಿ. ಸಿಂಗಲ್ ಅದ್ರೇನ್ರಿ? ಅದೇವ್ರಿ. ಗಂಡಿನಂದ್ರು ಬಂದೆ, ಇನ್ನು ಹೆಣ್ಣಿಂದ ಯಾರು ಕೊಡಾರ? ಸ್ಯಾಟ್ರ ಮಾರ ನಿಮಗೇನ್ ತಪ್ಪಿದ್ದಲ್ಲದ. ಯಾಕಂದ್ರೆ ನಿಮಗ್ ಚರ್ಚಕ್ ಬೇಕಲ್ಲ ಕುಸ್ತಿ ಆಡಕ. ಹೆಣ್ಣಿಂದ ನೀವು ಕೊಟ್ಟು ಬಿಡ್ರಿ. ಅಲ್ಲ ಅವನು ಕಾಲ್ಮನೆ ಅಂತದ್ ಬಂತು ಮರ ಇದ. ಹೆಣ್ಣಿನ ನಾವು ಕೊಡ್ಬೇಕ ನಿಂಗನ? ಸ್ವಲ್ಪ ಹಿಂಗ ಹಾಗೆ ಮಳಿ ಬೆಳಿಗ್ಗೆ ನೋಡ್ರಿ. ಆಗಿನ ಕಾಲದಾಗ ಗಂಡಿನೊಂದು ಕೊಟ್ಟು ಹಾಕಿ ಕಳ್ಕೊಂಡು ಹೋಗಿದ್ರ. ಈಗ ನಮ್ಗೆ ಚಪಾತಿ ಬೇಕಾಯ್ತಲ್ಲ, ಏನ್ ಮಾಡುದು ನಮ್ಮ ಕರ್ಮ ಕೊಡಬೇಕ. ತೋರಿ ಸ್ವಾಮಿಗಳು ಬಾಯ್ ಆಯ್ತಲ್ಲ ರೀ. ತೋರಿ ನಿಂಗನ ಶುರು ಮಾಡೋಣ ಮಂತ್ರ. ಹಾ ಇನ್ನ ಎಲ್ಲ ದಕ್ಷಿಣ ಮೂಡ್ತೇವೆ. ಕಮ್ಮಗ ಮಂತ್ರ ಹೇಳ್ರಿ. ಶಟ ಗ್ಯಾಸ್ ರಿಪೇರಿ ಮಾಡೋರು ಬಂದಾರ್ರಿ. ಶಟ ಮುಂದಕ್ಕೆ ಬರ್ರಿ. ಗ್ಯಾಸ್ ರಿಪೇರಿ ಮಾಡೋರು ಬಂದಾರ್ರಿ. ಬಂದಾರ್ರಿ. ಶಿವಲೋಕದಿಂದಲ ಪರಮಣಪ್ಪಣೆ ಪಡೆದು ಸ್ವಾಮಿಗಳ ಬೆರಿಕಿದ್ರೇನ್ರಿ? ಬೆರಿಕಿದ್ರೇನ್ರಿ? ಸಜ್ಜಿ ರೊಟ್ಟಿ ಅದಾವನ್ರಿ? ರೊಟ್ಟಿ ಮಾಡ್ತೀರೇನ್ರಿ? ಇಲ್ರಿ ಪಲ್ಯ ಮಾಡ್ತಾರ್ರಿ. ಮಾಡ್ತೀವ್ರಿ. ನಿಮ್ಮನ್ನ ನೋಡ್ಲೇಬೇಕು, ನಿಮ್ಮನ್ನ ನಾ ಹೇಳ್ರಿ ನಾವಳೆ ಬಂದೇವ. ಸ್ವಾಮಿಗಳ ಏನ್ ಹೇಳ್ತೀರಿ? ಆ ಸತ್ತಾಗ ಕುಣೆ ಹಾಕ್ತಾರಲ್ಲ ಆ ಮಂತ್ರ ಹೇಳ್ಬಾಡ್ರಿ. ಕಮ್ಮದ ಮಂತ್ರ ಹೇಳಿ ಲಗ್ನ ಮಾಡ್ರಿ. ನೀವು ಮತ್ತ ದಕ್ಷಿಣ ಬೇರೆ ತಗೊಂಡ್ರಿ.
ಏ ಸ್ವಾಮಿ, ನನ್ನ ಮಗಳು ವರ್ಷಾನ್ಲೆ ದುಡ್ದಿದ್ದು ರೊಕ್ಕ ನಿನಗೆ ತಕ್ಷಣ ಹೆನಕ್ ಬಡ್ದೇನೆ. ನಾ ವರ್ಷಾನ್ಗಲ್ಲಿ ಪಂಚರ್ತಿದ್ದು ರೊಕ್ಕ ನಿನ್ನ ಹೆನಕ್ ಬಡ್ದೇನೆ. ಲಗ್ನ ಆಗುವ ಹೊತ್ನಾಗ ಸತ್ತಿದ್ದ ಹಾಕಲಿ ಚಂದಂಗ ಲಗ್ನ ಆಗುವಾಗ ಮಂತ್ರ ಅಲ್ಲಿ ಸ್ವಾಮಿ. ಆಯ್ತ ನಿಂಗನ ಮದಿ ಮಂತ್ರನ ಹೇಳ್ರಿ ಹೇಳ್ರಿ ಹೇಳ್ರಿ. ತದೇವ ಲಗ್ನಂ ಸುಜನಂತ ದೇವ ತಾರಾಬಲಂ ಚಂದ್ರಬಲಂತ ದೇವ ವಿದ್ಯಾಬಲಂ ದೈವಬಲಂತ ದೇವ ಹರ ಪಾರ್ವತಿ ಪರಮೇಶ್ವರ ಜಯ ಮಂಗಲಂ ಜಯ ಪಾರ್ವತಿ ಪರಮೇಶ್ವರ ತಂಗಿ ನಿನ್ನ ಹೆಸರು ಏನ್ ಹೇಳಮ್ಮ? ನಮ್ಮ ಹೆಸರು ಬಡಿಗೆ ಬಸಮ್ಮ ಅಂತ. ಬಡಿಗೆ ಬಸಮ್ಮ ಇನ್ನೊಂದು ಬಿಡ್ಕೊಂಡು ಲಾಟಲ್ಲಿ ಹುಡುಕಾಡ್ಕೊಂಡು ಹೋದ್ರೆ ಇಡೀ ಕರ್ನಾಟಕದಾಗ ಸಿಗುದಿಲ್ಲ ನೋಡ ಬಡಿಗೆ ಬಸಮ್ಮ ಅನ್ನೋದು. ಒಲ್ಲಪ್ಪ ಇನ್ನೊಂದು ಬಿಡ್ಕೊಂಡು ನೋಡೋಣ. ಒಲ್ಲೆ ಏ ತಮ್ಮ ನಿಂಗನ ಹೇಳಮ್ಮ, ಏನು ಮುಸ ಮಾಡಿದಿಲ್ಲ ನನಗ? ನಿನಗ್ಯಾಕೆ ಮೋಸ ಮಾಡ್ಲು? ಪಿಕರ್ ಭಾರಿ ಐತಿ. ಆ ಹುಡುಗಿ ಹೆಸರು ಬಡಿಗೆ ಬಸಮ್ಮ ಅಂತಲ್ಲಿ. ಹಂಗರಿ ಹಿಂದಿನ ಕಾಲ ಹೆಸರು ಹಂಗ ಬಡಿಗೆ ಬಸಮ್ಮ ಅಂತ. ಯಾರ ಮಗಳ ಯಾರ ಹೆಣ್ತನದ ಒಮ್ಮೆ ಪೊಜುತಕತ್ರಿ ಪುಳಿಗದವನ್ರಿ. ಮಗಳ ಹೆಸರು ದೀಪ ಅಂತ, ಮತ್ತೆ ಹೆಂಡತಿ ಹೆಸರು ದೀಪ ಅಂತ. ಯಾರು ಬರ್ಬೇಕು ನೀವೇ ವಿಚಾರ ಮಾಡ್ರಿ. ಸಟ್ರ ಮದುವೆ ಅಂತೂ ಮಾಡೀನಿ, ನಾವಂತೂ ಮದುವೆ ಮಾಡಿ ಕೈ ತೊಳ್ಕೊಂಡಿವೆ. ಪುಳಿಗದವನ್ರಿ. ಅಲ್ಲಿ ಪಂಚರಂಗಡ ಬಾಳ ಅಲಂಕಾರ ಮಾಡಿಟ್ಟಿವೆ. ತಗಡ್ ಹಾರೋಗಂಗ ಬಡಬಿಡ್ರಿ ಅದನ್ನ ಗ್ಯಾಸ್ ರಿಪೇರಿ ಮಾಡ್ತೀರೇನ್ರಿ? ಮಾಡಂಗಿಲ್ರಿ. ನಾನ್ ನಿನ್ನ ಮಗಳ ನಿಂಗಿ ಕರ್ಕೊಂಡು ಹೋಗಿ ಅಲ್ಲಿ ದೇವಸ್ಥಾನದಾಗ ಮದುವೆ ಆಗಿಬಿಡ್ತಾನೆ. ಆವಾಗ ಏನ್ರಿ? ಆವಾಗ ಏನ್ರಿ? ಆವಾಗ ಏನ್ರಿ? ಎಟ್ಟೊಲಸದಿರಿ ಎಟ್ಟೊಲಸದಿರಿ ಎಟ್ಟೊಲಸದಿರಿ. ಬಾಪ್ರಿ ಒಂದು ಹಾಡಾದರ ಹಾಡೋಣ. ಹೂವಿನ ವಾಸನೆ ಸಿಗದೆ ಬಾಜನ ಒಂದ ರೆಕಾರ್ಡ್ ಹೋಗಿಲಿ. ಹಿಂಗ್ಯಾಕ್ ಮಾಡಕತ್ತಿ ತಲೆ ಹಿಡಿತೀರೇನ್ರಿ? ಆವಾಗ ಏನ್ರಿ? राम दुर्गा लाल ಪುಳಿಗದವನ್ರಿ ಪುಳಿಗದವನ್ರಿ. ಅಲ್ಲ ಇವನು ಅವನ ಕೈ ಅಷ್ಟ ಕಾರ್ಯಕಂಠಿ ಮಾಡಿದ್ದೀನ್ರಿ ಅಪ್ಪ. ಅವನ ಮೊಕ್ಕದಾಗ ಉಪಗೋಡ್ ಚುಸಿದ ಚುಸ್ತವಲ್ರಿ. ಕಣ ಏನ್ರಿ? ಎಣ್ಣೆ ಐತೋ ಏನು ಎಲ್ಲ ಗುಡ್ದಂದ ಚಾ ಆಯ್ತು ಯಪ್ಪ. ಮಗ ತೆಪಿಗೆ ಹಾಕಿ ಹೋದನು ಅನ್ಸತ್ ನನಗೆ. ಕಬ್ಬಿಗೆ ಬರ್ತೀರೇನ್ರಿ? ಕಬ್ಬಿಗೆ ಬರ್ತೀರೇನ್ರಿ? ಕಬ್ಬಿಗೆ ಕಬ್ಬಿಗೆ ಬ್ಯಾಡ್ರಿ. ಅಲ್ಲಿ ತಿರುಮಲ ರಾಜ್ ಮಾಡಿ ಅಲ್ಲಿಗೆ ಕರ್ಕೊಂಡು ಹೋಗ್ತೇನ್ರಿ. ಹೊಲಸದಿರಿ. ಹೆಂಗದ ನೋಡ ಹೆಂಗದ ನೋಡ ಹೆಂಗದ ನೋಡ ಹೆಂಗದ ನೋಡ ಹೆಂಗದ ನೋಡ. ಮದುವೆ ಬೇಕಾ ಮಗನ ಮದುವೆ? ಈ ಮುದಿ ವಯಸ್ಸಿನ್ಯಾಗ ಮೊದಲು ಮಗಳು ಮದುವೆ ಮಾಡೋದ್ ಬಿಟ್ಟ ಮಗನ ಹಿಂಗ ಬಾ ದಾರಿಗೆ.
ಮೊದಲ ಮಗಳ ಮದುವೆ ಮಾಡೋದು ಬಿಟ್ಟ ಮಗ ಲಗ್ನ ಅಂತ. ಹೊಡಿಬೇಡ್ರಿ ಸಾಹೇಬ್ರ, ಹೊಡಿಬೇಡ್ರಿ. ನನ್ನ ಮಗಳ ನಿಮ್ಗೆ ಕೊಟ್ಟು ಮದುವೆ ಮಾಡ್ತೀನಿ. ಮೊದಲು ಅವ್ರು ಎಲ್ಲಿಗಾರ ನೋಡ್ರಿ ನಡ್ರಿ. ಏನು ಸಿಲಿಗಾಪುರ ಮಡ್ಯಾಗ ಹೋಗ್ಯಾರು, ಏನು ಚಿಗಡೆ ಗುಣಮಡ್ಯಾಗ ಹೋಗ್ಯಾರು, ಏನು ಲೋಕಾಪುರ ಲಾರ್ಜಿಗೆ ಹೋಗ್ಯಾರು. ಮೊದಲು ಹೋಗಿ ಹುಡುಕ್ಯಾರ ನಡ್ರಿ ಸಾಹೇಬ್ರ. ನಮ್ದು ಏನಾತ್ರಿ ಪರಿಸ್ಥಿತಿ? ಮಗನ ನಡಿ. ಬರ್ತೀನಿ ಅಂತ ಹೇಳಿದೆ ಪ್ರೀಸರ. ಇನ್ನೂ ಹೇಗೆ ಬರಲಿಲ್ಲ? ಸರಿ, ಇವರಿಗೆ ತಕ್ಕ ಪಾಠ ಕಲಿಸ್ತೀನಿ. ತೆಗಿರಿ ಕೈನ. ಕೋಪಿಸ್ಕೊಳ್ದೆ ಇನ್ನೇನ್ ಮಾಡ್ಲಿ ಪ್ರಿಯಕರ? MLA ಅಸಿಸ್ಟೆಂಟ್ ಅಂದರೆ 106 ಕೆಲಸಗಳು. ಅದಕ್ಕೆ ಬರೋದು ಸ್ವಲ್ಪ ತಡವಾಯಿತು ರಾಮ. ಅಂದಾಗೆ ಹೇಗೆ ನಡೀತಾ ಇದೆ ನಿನ್ನ ಗಂಡನ ಜನಸೇವೆ? ಚೆನ್ನಾಗಿ ನಡೀತಿದೆ. ಅವನೊಬ್ಬ ಅಣ್ಣ, ಇವನೊಬ್ಬ ತಮ್ಮ. ಅಣ್ಣನ ಆತ್ಮೀಯತೆ, ಜನಸೇವೆ, ಜನಾರ್ದನ ಸೇವೆಯಂತೂ ಸರಿಯಾಗಿ ಮನೆಗೆ ಬರೋದಿಲ್ಲ. ಹೀಗೆ ಬರೀ ಜನರ ಸೇವೆಯನ್ನೇ ಮಾಡಿದ್ರೆ ನನ್ನ ಸೇವೆಯನ್ನ ಮಾಡೋರು ಯಾರು? ಯಾಕೆ ರಾಧಾ, ನಾನಿಲ್ಲವೇ ನಿನ್ನ ಸೇವೆ ಮಾಡಲು ಅತಿರಥ ಮಹಾರಥ? ಅಲ್ಲ, ನಾವೀ ರೀತಿ ಕತ್ತು ಕಾಮನಾಟವನ್ನ ಆಡಿದ್ರೆ ನನ್ನ ಗಂಡ, ನನ್ನ ಮಾವ ಅಕ್ಕ ನೋಡಿದ್ರೆ ನನ್ನ ಗತಿ? ನೋಡು ರಾಧಾ, ನಿನ್ನ ಗಂಡನ ಚಿಂತೆ ನನಗೆ ಬಿಡು. ಅವನು ನನ್ನ ಸ್ನೇಹಿತ. ಆದರೆ ಆ ನಿನ್ನ ಅಕ್ಕ ಮತ್ತು ಆ ನಿನ್ನ ಭಾವ ನನ್ನ ಕಡುವೈರಿಗಳು. ಯಾರಾದರೂ ನನ್ನ ತಂಟೆಗೆ ಬಂದರೆ ಅವರನ್ನು ಮುಗಿಸಿ ಬಿಡುತ್ತೇನೆ. ಏನು ನೀನು ಮಾತನಾಡೋದು? ಹೌದು ರಾಧಾ, ಯಾರಾದರೂ ನಮ್ಮ ತಂಟೆಗೆ ಬಂದರೆ ಮುಗಿಸುವುದೇ ನಮ್ಮ ಅಭ್ಯಾಸವಾಗಿ ಬಿಟ್ಟಿದೆ ರಾಧಾ. ನಾವಿಬ್ಬರು ಸುಖದ ಸಾಗರದಲ್ಲಿ ತೇಲಾಡಬೇಕಾದರೆ ಅವರಿಬ್ಬರನ್ನು ಮುಗಿಸಲೇಬೇಕು. ಇದು ಒಂದೇ ದಾರಿ. ಆ ನಿನ್ನ ಗಂಡನ ಚಿಂತೆಯನ್ನು ನನಗೆ ಬಿಟ್ಟುಬಿಡು. ಹಾ ರಾಧಾ, ಬಹಳ ದಿನಗಳಾಯ್ತು ನಿನ್ನ ಸಂಘವನ್ನು ಬೆಳೆಸಿ. ಬಾಪ್ರಿ, ಒಂದು ಹಾಡನ್ನಾದ್ರೂ ಆಡಬಾರದೆ? ಬಾಪ್ರಿಯ ಸಂಗಮ
ಗೀತಾ ಯಾಕ್ರಿ ಇಷ್ಟೊಂದು ಗಾಬರಿಯಾಗಿ ಬಂದಿರುವಿರಲ್ಲ? ಗೀತಾ, ರಾಧಾ ಎಲ್ಲಿ? ನೋಡಿ, ಬೆಂಗಳೂರಿನಿಂದ ಬಂದವಳು ಮನೆಯಲ್ಲಿ ಕುಳಿತು ಬೇಜಾರವಾಗಿದೆ ಎಂದು ತೋಟದ ಕಡೆ ಸುತ್ತಾಡಿಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದಾಳೆ. ಇಷ್ಟರಲ್ಲಿ ಬಂದ್ರು ಬರ್ಬೋದು ರೀ. ರಾಧಾ, ಇಷ್ಟೇಕೆ ತಡಾಗಿ ಬರ್ತಿರುವೆ? ಮನೆಯಲ್ಲಿ ಕುಳಿತು ಬೇಜಾರಾಗಿತ್ತು, ತೋಟದ ಕಡೆಗೆ ಹೋಗಿದ್ದೆ. ಬರುವಾಗ ದಾರಿಯಲ್ಲಿ ನನ್ನ ಗಂಡನ ಸ್ನೇಹಿತ ವಿಷಕಂಠ ಭೇಟಿಯಾಗಿ ಮಾತನಾಡಿಸಿದ್ರು. ಸ್ವಲ್ಪ ತಡವಾಯ್ತು. ರಾಧಾ, ರಾಧಾ, ನಿನಗೊಂದು ಪ್ರಶ್ನೆ ಕೇಳಲಿ. ನನ್ನದೇನು ಅಭ್ಯಂತರವಿಲ್ಲ, ಕೇಳಿ. ಗಂಡನ ಸ್ನೇಹದಿಂದ ಮಾತನಾಡಿಸಲು ಹೋಗಿದ್ದೀವೋ ಅಥವಾ ಅವನ ಸಂಘವನ್ನು ಬಯಸಿ ಮಾತನಾಡಿಸಲು ಹೋಗಿದ್ದೀವೋ? ನಿನ್ನ ಕಾಮದಾವನು ತೀರಿಸಿಕೊಳ್ಳಲು ಹೋಗಿದ್ದೀವೋ? ಒಂದು ಪಕ್ವವಾದ ಹಣ್ಣು ಅದು ಪಕ್ವವಾಗಿರುವಾಗಲೇ ಅದನ್ನ ಅನುಭವಿಸಿದ್ರೆ ಅದರ ರುಚಿ ಗೊತ್ತಾಗೋದು. ಅದರಂತೆ ಒಂದು ಹೆಣ್ಣು ಯೌವನ ತುಂಬಿ ನಿಂತಿರುವಾಗ, ಅದರ ಬಡಿಯ ಅದನ್ನ ಅನುಭವಿಸದೇ ಇರುವಾಗ ಪರಪುರುಷನ ಸಂಘ ಬಯಸೋದು ಸಹಜ ತಾನೇ. ನಿನ್ನ ತಮ್ಮ ಕೂಡ ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೆಂಡತಿಯ ಆಸೆಯನ್ನ ಪೂರೈಸದೆ ಬರೀ ಜನರ ಸೇವೆಯನ್ನೇ ಮಾಡಿದ್ರೆ ನನಗೆ ಸುಖ ಸಿಗೋದು ಯಾವಾಗ? ಮಾನವನ ಜನ್ಮದಲ್ಲಿ ಹುಟ್ಟಿ ಬರೋದು ಒಂದೇ ಸಲ.
ನನಗೆ ಬೇಕಾದ ಸುಖವನ್ನ ನೀಡುತ್ತಾಳೆ. ಇದರಲ್ಲಿ ತಪ್ಪೇನಿದೆ? ಮಾನವಂತರ ಮಗಳಾಗಿ ಮೇಲಾಗಿ ಕಲಿತವಳಾಗಿ ಮರ್ಯಾದಂತರ ಮಣಿತನವನ್ನು ಹಾಳು ಮಾಡಿಬಿಟ್ಟಲೆ ಗಯ್ಯಾಳಿ. ನಿಮ್ಮಂತ ಹೆಂಗಸರು ಈ ಭೂಮಿ ಮೇಲೆ ಉಳಿಲೇಬಾರದು. ಕೆಳಗಿಳಿಸಿ ನಿಮ್ಮ ಕೈನ. ನನ್ನ ಮೇಲೆ ಕೈ ಮಾಡಲು ನೀನ್ಯಾರು? ಮಾಡಿಕೊಂಡ ಗಂಡನೇ ನನ್ನ ಮೇಲೆ ಕೈ ಮಾಡೋದಿಲ್ಲ. ನೀನ್ ಯಾವ ವಿಘ್ನಾಸಿ? ರಾಧಾ, ಬಾಯಿ ಬಿಗಿ ಹಿಡಿದು ಮಾತನಾಡು. ಬಾಯಿಗೆ ಬಂದ ಹಾಗೆ ಮಾತನಾಡಿದ್ಯಾ ಆದ್ರೆ ನಿನ್ನ ಬಾಯಿಲಿರುವ ಹಲ್ಲನ್ನು ಉದುರಿಸಿ ಬಿಟ್ಟೇನು. ನೀನು ಒಂದು ಹೆಣ್ಣನೆ ರಾಕ್ಷಸಿ, ಮಹಾಪತಿವ್ರತ ಶಿರೋಮಣಿ. ನೀನೊಬ್ಳೆ ಗಂಡನ ಜೊತೆ ಬಾಳೆ ಮಾಡಿದಾಕಿ. ಪಾತ್ರಗಿತ್ತಿ ಹೊಳೆ ಪಾತ್ರಗಿತ್ತಿ. ಏಯ್, ನಾನೇನು ಗಂಡನ ಬಿಟ್ಟು ಮಿನ್ನನಿಗೆ ಸೆರಗ ಹಾಸುವ ಏಸಿ ಹೆಣ್ಣಲ್ಲ ಈ ಗೀತ. ಅಣ್ಣ, ಅತ್ತಿಗೆ, ರಾಧಾ, ಎಲ್ಲರೂ ಹೀಗೇಕೆ ಮೌನವಾಗಿ ನಿಂತಿದ್ದೀರಿ? ರಾಧಾ, ಏಕೆ ನಿನ್ನ ಕಣ್ಣಲ್ಲಿ ನೀರು? ಮಾತನಾಡು. ಅತ್ತಿಗೆ, ಏನಾಗಿದೆ ಇವಳಿಗೆ? ರಾಧಾ, ಯಾರಾದರೂ ಬೈದರೆ ಹೇಳು ರಾಧಾ, ಹೇಳು. ಯಾವ ಬಾಯಿಂದ ಹೇಳ್ರಿ? ನೀವು ಬೆಂಗಳೂರಿಗೆ ಹೋದಾಗ ನಿಮ್ಮ ಅಣ್ಣ ಅತ್ತಿಗೆ ನನ್ನ ಮೇಲೆ ಇಲ್ಲ ಸಲ್ಲದ ಅಪವಾದನ ಹೊರಿಸಿ ಇವಳು ನಡತೆಗೆಟ್ಟವಳು, ಇವಳಿಗೆ ಕೆಲಸ ಬರೋದಿಲ್ಲ, ಹಾಗೆ ಹೀಗೆ ಅಂತ ಬಾಯಿಗೆ ಬಂದ ಹಾಗೆ ಬೈತಿದ್ದಾರೆ. ರಾಧಾ, ಅಣ್ಣ ಅತ್ತಿಗೆ ದೇವರ ಸಮಾನಕನೇ, ಅವರು ಈ ರೀತಿ ಮಾತನಾಡಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲ ರೀ, ಬೇಜಾರಾಗಿದೆ ಅಂತ ತೋಟದ ಕಡೆಗೆ ಸುತ್ತಾಡ್ಕೊಂಡು ಬರಲು ಹೋದಾಗ ಬರುವಾಗ ದಾರಿಯಲ್ಲಿ ನಿಮ್ಮ ಸ್ನೇಹಿತ ವಿಷಕಟ್ಟ ಭೇಟಿಯಾಗಿ ಮಾತನಾಡಿಸೋದನ್ನ ನೋಡಿ ನನಗೂ ಅವರಿಗೂ ಇಲ್ಲ ಸಂಬಂಧವನ್ನ ಕಟ್ಟಿ ನನ್ನ ಮೇಲೆ ಅಪವಾದ ಹೊರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ ರೀ, ನೀನು ಒಂದು ಸಲ ಸುಖ ನೀಡುವಂತ ನನ್ನ ಕೈ ಹಿಡಿದು ಎಳೆದಾಡಿದನ್ರಿ ನಿಮ್ಮ ಅಣ್ಣ. ಏನು ನೀನು ಬಗಳುವ ಮಾತು? ನೀನೊಂದು ಹೆಣ್ಣ? ಪಾಪಿ, ಲಜ್ಜೆಗೆಟ್ಟ ಹೆಣ್ಣು ನೀನಲ್ಲ, ಕೊಲೆಗೆಟ್ಟ ರಾಕ್ಷಸಿ ನೀನು. ವಯ್ಯಾರಿ ಬಣ್ಣದ ಗೌರಿ, ಮಾಡೋ ಕೆಲಸವನ್ನೆಲ್ಲ ಗಂಡನ ಕೈಲಿ ಮಾಡಿಸಿ ಚಾಡಿ ಹೇಳಿ ಮನೆಯಿಂದ ಹೊರ ಹಾಕಿಸಿ ನನ್ನ ಗಂಡನ ಆಸ್ತಿಗೆಲ್ಲ ನೀನೇ ಒಡತಿ ಆಗ್ಬೇಕು ಅಂತ ಇಬ್ರು ಕೂಡಿ ಮಾಡಿದ ನಾಟಕವಿದು. ಅಣ್ಣ, ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ ಕಳೆದುಕೊಂಡ ನನಗೆ ನೀವೇ ನನ್ನ ತಂದೆ ತಾಯಿ ಎಂದು ನಂಬಿಕೊಂಡಿದ್ದೆ. ಈ ರೀತಿ ಮಾತನಾಡೋಕಲ್ಲ ನಾಚಿಕೆ ಆಗೋದಿಲ್ಲವೇ ನಿನಗೆ? ಎಲೆ ನೀಚ ಹೆಣ್ಣೆ, ಯಾವುದನ್ನ ತಿಳಿಯದೆ ಈ ರೀತಿ ಅವಮಾನ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗುದಿಲ್ಲವೇನೆ? ಆದ್ರಗಿತ್ತಿ ಹೆಣ್ಣೆ. ಹೊಟ್ಟೆಲೆದು ಹುಟ್ಟಿದ ಮಕ್ಕಳಕ್ಕಿಂತ ಉಣಿಸಿ ತಿನಿಸಿ ಬೆಳೆಸಿ ದೊಡ್ಡವನಾಗಿ ಕಳಿಸಿದಕ್ಕೆ ಇದೇ ನೀನು ಕೊಡುವ ಪ್ರತಿಫಲ. ತಮ್ಮ ಹೊಡೆ, ತಮ್ಮ ಹೊಡೆ, ಹೊಡೆ ತಮ್ಮ. ಆಹಾ, ಮಾಡೋದೆಲ್ಲ ಮಾಡಿ ಹೇಗೆ ಹೆಂಗಸರಂತೆ ನಾಟಕ ಮಾಡ್ತಾ ಇದ್ದಾನೆ ನೋಡಿ. ನೀವು ಬೆಂಗಳೂರಿನಿಂದ ರಾತ್ರಿ ಎಲ್ಲ ನಿತ್ತಿಗೆಟ್ಟು ಜರ್ನಿ ಮಾಡಿ ಬಂದಿದ್ದೀರಿ. ಚೆನ್ನಾಗಿ ಸ್ನಾನ ಮಾಡ್ಕೊಳ್ಳಿ, ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿ ನಿಮಗೆ ಊಟಕ್ಕೆ ಹಾಕ್ತೀನಿ. ಬರೀ ಒಳಗೆ. ಅಯ್ಯೋ, ಇದೆಯೇ ಲೀಲೆಯನ್ನು ಹಾಲು ಒಂದೇ ನಾನೊಂದು ಬಗೆದರೆ ದೈವ ಒಂದು ಬಗದಂತೆ ಆಯಿತು. ನಮ್ಮ ಸಂಸಾರದಲ್ಲಿ ಅಣ್ಣ ತಮ್ಮರ ಇಬ್ಬರ ಬಾಯಿನಲ್ಲಿ ವಿಸರ್ಜಂತವನ್ನು ಬಿಟ್ಟಿಯಾ? ಕೊನೆಗೆ ಈ ಮನೆಗೆ ಕೊನೆಗೆ ಆ ನೀಚ ವಿಷಕಂಠ ವಿಶ್ವದ ಬೀಜವನ್ನೇ ಬಿತ್ತೇ ಬಿಟ್ಟ. ಗೀತಾ, ಗೀತಾ, ಏಕೆ ನಾನು ಎಡಗಣ್ಣು ಹಾರುತ್ತಿದೆ? ಮುಂದೆ ಯಾವ ಕುತ್ತ ಕಾದಿದೀವಿ ನೋಡೋಣ ಗೀತಾ, ನೋಡೋಣ. ಸ್ವಾಮಿ,
ನೀವು ಅಳಬೇಡಿ ಸ್ವಾಮಿ, ಅಳಬೇಡಿ. ನಡೆಯಿರಿ ಸ್ವಾಮಿ, ಒಳಗಡೆ ಹೋಗೋಣ. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ ಕಳೆದುಕೊಂಡ ನನಗೆ ತಂದೆ ಸ್ಥಾನದಲ್ಲಿ ಇರುವ ಒಡ ಹುಟ್ಟಿದ ಅಣ್ಣನು ಈ ರೀತಿ ಮಾಡಿದ್ದಾನೆಂದರೆ ನನಗೆ ಒಂದು ತಿಳಿಯದು. ನನ್ನ ಹೆಂಡತಿಯ ಮೇಲೆ ಕಾಮದಾಸೆ ಮಾಡಿದ್ದಾನೆಂದರೆ ನನಗೆ ನಂಬಲಾರದ ಮಾತು. ನನಗೆ ಏಕೋ ಅನುಮಾನ ಬರುತ್ತಿದೆ, ಇದರಲ್ಲಿ ಏನೋ ಮೋಸ ಅಡಗಿದೆ. ಆವೇಶದಲ್ಲಿ ಅಣ್ಣನ ಮೇಲೆ ಕೈ ಮಾಡಿ ತಪ್ಪು ಮಾಡಿಬಿಟ್ಟೆ. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕಾಗಿತ್ತು. ರಾಧಾ, ರಾಧಾ, ಅತ್ತಿಗೆ ಮನೆಯಲ್ಲಿಲ್ಲವೇ? ಇಬ್ರು ತೋಟದ ಕಡೆ ಹೋಗಿದ್ದಾರೆ. ರಾಧಾ, ನಿಜವಾಗಿ ಹೇಳು, ನಮ್ಮ ಅಣ್ಣ ನಿನ್ನ ಮೇಲೆ ಈ ರೀತಿ ಬಲಾತ್ಕಾರ ಮಾಡಿರುವುದು ನಿಜವೇ? ಅವರು ದೇವರ ಸಮಾನಕನೇ, ಅವರಿಗೆ ಇಂಥ ಅಪವಾದ ಹೊರಸಬೇಡ. ನಾನೇಕೆ ಸುಳ್ಳೇಲಿ? ನಾನೇನು ಚಿಕ್ಕವಳೆ? ನಿಮಗೆ ಬೇಸರವಾದ್ರೆ ನನ್ನ ತವರ ಮನೆಗೆ ಕಳಿಸ್ತೀನಿ. ಅಳಬೇಡ ಪ್ರಿಯೆ, ಅಳಬೇಡ. ನಿನಗೇನು ಕಡಿಮೆ ಆಗಿದೆ ಈ ಮನೆಯಲ್ಲಿ? ನೀವು ಬೇರೆ ಮನೆ ಮಾಡಿದ್ರೆ ಸರಿ, ಎರ್ದಿದ್ರೆ ನಾನಂತೂ ನನ್ನ ತವರ ಮನೆಗೆ ಹೋಗ್ತೀನಿ. ನಿಜವಾಗ್ಲೂ ಹೇಳಿ, ನಿಮಗೆ ನನ್ನ ಮೇಲೆ ಪ್ರೀತಿ ಇದೆ ತಾನೇ? ಏನೇ ಕಣೆ ನೀನು ಕೇಳ್ತಾ ಇರೋದು? ಈ ನಿನ್ನ ರೂಪಕ್ಕೆ ಮರುಳಾಗಿ ಚಿನ್ನದ ಗೊಂಬೆ ಅಂತ ಇರುವ ನಿನ್ನನ್ನು ಮೆಚ್ಚಿ ಮದುವೆ ಮಾಡಿಕೊಂಡಲ್ಲವೇ? ಹಾಗಾದ್ರೆ ಮೊದಲು ನಾವು ಬೇರೆ ಮನೆ ಮಾಡಲೇಬೇಕು. ಯಾಕಂದ್ರೆ ನೀವು ಕೈ ತುಂಬ ಹಣ ಸಂಪಾದನೆ ಮಾಡಿ ನಿಮ್ಮ ಅಣ್ಣನ ಕೈಯಲ್ಲಿ ಕೊಟ್ರಿ, ಮುಂದೊಂದು ದಿನ ಅವರು ನಮಗೆ ಮೋಸ ಮಾಡಿ ಮನೆಯಿಂದ ಹೊರ ಹಾಕುವರು. ರಾಧಾ, ಅಣ್ಣ ಅತ್ತಿಗೆ ಅಂತವ್ರಲ್ಲ ಕಣೆ. ಈ ಭೂಮಿ ತಾಯಿಯ ಮಡಿಲಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ಇಡೀ ದೇಶಕ್ಕೆ ಅನ್ನ ಹಾಕುವ ಪರಮಾತ್ಮ ಕಣೆ ನಮ್ಮ ಅಣ್ಣ ಅತ್ತಿಗೆ. ಅವರಿಗೆ ಈ ರೀತಿ ಮಾತನಾಡಬೇಡ ರಾಧಾ. ನನಗಂತೂ ಏಕ ಅವ್ರ ಮೇಲೆ ನಂಬಿಕೆನೇ ಬರ್ತಾ ಇಲ್ಲ. ನಾನು ಹಿಂದೆ ನನ್ನ ತವರಿಗೆ ಹೋಗ್ತೀನಿ. ನಿಲ್ಲು ರಾಧಾ, ನೋಡು, ಅಣ್ಣ ಅತ್ತಿಗೆ ಏನೋ ತಿಳಿಯದೆ ಈ ರೀತಿ ತಪ್ಪು ಮಾಡಿರಬಹುದು. ಇನ್ನೊಂದು ಸಲ ನೋಡೋಣ, ಸರಿ ಆದ್ರೂ ಆಗಬಹುದು. ಹಾ, ನಾನಿನ್ನು ದವಾಖಾನೆಗೆ ಹೋಗಿ ಬರುತ್ತೇನೆ. ಬಿಸಿ ಬಿಸಿ ಅಡಿಗೆ ತಯಾರಿಸು, ಬಂದ ನಂತರ ಇಬ್ಬರು ಸೇರಿ ಊಟ ಮಾಡೋಣ. ಇನ್ನಾದ್ರೂ ನಗು ಪ್ರಿಯೆ. la 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 la